आप फायदा उठा सकते हैं हमारे 23 ऑनलाइन चर्चेस का, जो कि भारत की सारी प्रमुख भाषाओं में उपलब्ध हैं। और इसके अलावा हमारे पास 3 विशेष चर्च हैं। एक टीनेजर्स के लिए जिसका नाम है तूफानी योग, यानी 3 बच्चों के लिए हमारे पास ऑनलाइन चर्च है। और गूंगे और बहरों के लिए भी हमारे पास चर्च है, साइन लैंग्वेज का चर्च। उसके अलावा आप हमारे ऑनलाइन चर्चेस को देख सकते हैं उड़िया में, तेलुगु में, तमिल में, गुजराती में, कन्नड़ा में, तुलु में, इंग्लिश में, हिंदी में, छत्तीसगढ़ी में, राठौरी बरेली में, आसामीज में, मराठी में, पंजाबी में, नेपाली में, कोंकणी, मलयालम, सिंधी, भोजपुरी, बंगाली और मालवानी में। इनका फायदा उठाइए और पूरे भारत में लोगों को सुसमाचार सुनाइए। गॉड ब्लेस यू। ಅವನಿಗೆ ಹೇಳೋಣ, ಅವನು ಚಿನ್ನಕ್ಕಿಂತ ಹೆಚ್ಚಾಗಿದೆ, ನಮ್ಮ ಪರಮೇಶ್ವರ ಎಲ್ಲಕ್ಕಿಂತ ಹೆಚ್ಚುವುದ. ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು, ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು, ಪರಮೇಶ್ವರದ ಆತ್ಮ ಮನುಷ್ಯನ ಹೃದಯದಲ್ಲಿ ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು, ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು, ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು, ಪರಮೇಶ್ವರದ ಆತ್ಮ ಮನುಷ್ಯನ ಹೃದಯ ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು, ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು, ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು, ಪರಮೇಶ್ವರದ ಆತ್ಮ ಮನುಷ್ಯನ ಹೃದಯ ಚಿನ್ನಕ್ಕಿಂತ ಏನಾದ್ರೂ ಹೆಚ್ಚು, ಪರಮೇಶ್ವರದ ಆತ್ಮ ಮನುಷ್ಯನ ಹೃದಯ ಚಿನ್ನಕ್ಕಿಂತ ಹೆಚ್ಚು. ವಾವ್ ಇವತ್ತು ನಿಮ್ಮೆಲ್ಲರಿಗೆ ಕನ್ನಡ ಆನ್ಲೈನ್ಲಿ ಯೇಸುವಿನ ನಾಮದಲ್ಲಿ ನಿಮಗೆ ಸ್ತೋತ್ರ ಮಾಡ್ತೇನೆ ನನ್ನ ಪ್ರಿಯರೇ. ಹಲ್ಲೆಲೂಯಾ. ನನ್ನ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರಿಯರೇ, ನಮ್ಮ ಪಟ್ಟಣಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ, ನಮ್ಮ ಸೊಸೈಟಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ನಮ್ಮ ಪ್ರಿಯರೇ, ಯಾರು ಸುವಾರ್ತೆಯನ್ನು ಸ್ವೀಕರಿಸಲಿಲ್ಲ, ನಾವು ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ ನಮ್ಮ ಪ್ರಿಯರೇ. ಯಾಕಂದರೆ ಅವರು ಕೂಡ ದೇವರ ರಾಜ್ಯದಲ್ಲಿ ಸೇರಬೇಕೆಂದು ದೇವರ ಇಚ್ಛೆವಾಗಿದೆ. ಹಲ್ಲೆಲೂಯಾ. ನಮ್ಮ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ ನಮ್ಮ ಪ್ರಿಯರೇ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡೋಣ. ಎಲ್ಲ ಹಳ್ಳಿ ಪಳ್ಳಿಯಲ್ಲಿ, ಪಟ್ಟಣದಲ್ಲಿ, ಸೊಸೈಟಿಯಲ್ಲಿ ದೇವರ ಸುವಾರ್ತೆ ತಲುಪ್ತಾ ಇದ್ದೇನೆ ನಮ್ಮ ಪ್ರಿಯರೇ. ಹಲ್ಲೆಲೂಯಾ. ಮತ್ತೆ ಎಲ್ಲ ಸೈತಾನನ ಯೋಜನೆ, ಸೈತಾನನ ಎಲ್ಲ ಕೆಟ್ಟತನಗಳನ್ನು ಯೇಸುವಿನ ನಾಮದಲ್ಲಿ ನಾನು ಕಡಿದು ಹಾಕುತ್ತೇನೆ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ನಮ್ಮ ಪ್ರಿಯರೇ, ಅದೇ ರೀತಿಯಾಗಿ ನಾವು ದೇವರ ವಚನ ನಾವು ನೋಡೋಣ ನನ್ನ ಪ್ರಿಯರೇ. ಕೀರ್ತನೆ ಬರೆದ ಪುಸ್ತಕ 29ನೇ ಅಧ್ಯಾಯ 11ನೇ ವಚನ. ಕರ್ತನು ನನ್ನ ಜನರಿಗೆ ಬಲವನ್ನು ಕೊಡುವನು. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ಕರ್ತನು ನನ್ನ ಜನರನ್ನು ಸಮಾಧಾನದಿಂದ ಆಶೀರ್ವದಿಸುವನು. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ನಮ್ಮ ಪ್ರಿಯರೇ, ದೇವರ ವಚನ ಹೇಳ್ತದೆ, ಕರ್ತನು ನಮಗೆ ಬಲವನ್ನು ಕೊಡ್ತಾನೆ, ನಮಗೆ ಶಕ್ತಿಯನ್ನು ಕೊಡ್ತಾನೆ, ನಮಗೆ ಸಾಮರ್ಥ್ಯ ಕೊಡ್ತಾನೆ, ಮತ್ತು ಹಲ್ಲೆಲೂಯಾ ನಮಗೆ ಶಾಂತಿ, ಸಮಾಧಾನ ಮತ್ತೆ ನಮಗೆ ಆಶೀರ್ವಾದವನ್ನು ದೇವರು ನಮಗೆ ಕೊಡ್ತಾನೆ. ನಮ್ಮ ಪ್ರೇರೆ, ನಾವು ಅದೇ ರೀತಿ ಪ್ರಾರ್ಥನೆ ಮಾಡೋಣ. ನಾವು ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ನನ್ನ ಪ್ರೇರೆ. ಓ ಪ್ರಹಾಸ್ಯ ಕೇಂದ್ರ ಗಬಹ ರಗಬಾಸ್ಯ ಕೇಂದ್ರ ಗಬಲ ಖರಗಬಲ ಖೋರಗ ಮಮ ಮಮಯ ರಿಯಾಂದ ಗಬ ಸಕಯಾಲ ಗಬಲ ಖೋರಗಬಯ ಭ್ರಾಂತ್ರಿ ಗಬ ಸ್ಟುಕೋಂತ್ರ ಗಬಹಾಂತ್ರಿ ಕೇಂದ್ರ ಗಬಯ ರಖಂದಿ ಗಬ ಖರಗಬ ಸುಖೋಲು ಗೊಬರ ಕೋಂತ ಗಬಯ ರಿಖಾಂತ್ರ ಗಬಾಷ್ಟು ಕೋಂತ್ರ ಗಬಲ ಖಾಂತ್ರ ಕೇಂದ್ರ ಭಯ ರಗಬಾಸ್ಯ ಕೇಂದ್ರ ಗಬಹಾಂತ್ರ ಕೇಂದ್ರ ಗಬಹ ರಗಬ ಸಖಾ ದೀರಿ ನಿನಿಗಮಾಂಧ್ರ ಕೌರಗಬಾಂದ್ರಿ ಲಾಭಾಂಧ್ರ ಕೇಷ್ಟ ಕೇಂದ್ರ ಗಬಾಂಧ್ರ ಕೌತ್ರ ಬಾಂಧ್ರ ಕೇಂದ್ರ ಬಾ ರಾಖಾ ದಿಗಬಾ ಸುಖು ಮೋಂತ್ರ ಕೌತ್ರ ಗಬಹ ರಗಬಾಸ ಆಂತ್ರ ಕೇಂದ್ರ ಗಬಾಂಧ್ರ ಕೇಂದ್ರ ಗಬಾಷ್ಟು ಕೌಂದ್ರ ಗಬಹ ಓ ರಗಬ ಬಮ ಯಾರ ಮಾಂದೇಲಿ ಗದಲ ಗಬ ಸಖಾಂದೇಲಿ ಗಬಯ
Rokondolo bolo khodiga baba baba ya. Bayandeli ka bala khadiga bayara baba. Rogo bolo khodiga na mama manderi khandala ka baya. Rakaba sekedi ka baba baya. Mayare ka bala khora ka maya. Ligande ke dikaba sukon takabandr kendra bast kondra ba mahantra keiste kendra ba. ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಘನ ಪಡ್ತೇನೆ ಸ್ವಾಮಿ. ಎಲ್ಲಾ ನಾಮದಲ್ಲಿ ಯೇಸು ನಾಮ ಶ್ರೇಷ್ಠವಾಗಿದೆ. ಏಸಪ್ಪ ನಿನಗೆ ಸ್ತೋತ್ರ, ಏಸಪ್ಪ ನಿನಗೆ ಸ್ತೋತ್ರ, ಏಸಪ್ಪ ನಿನಗೆ ಸ್ತೋತ್ರ. ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ ಸ್ವಾಮಿ. ಯಾಕಂದರೆ ದೇವರು ನೀನು ಒಬ್ಬನೇ ದೇವರಾಗಿದೆ ಇಡೀ ಲೋಕದಲ್ಲಿ. ಓ ಹಲ್ಲೆಲೂಯಾ. ಓ ರಗಬಾಸಕೆ ದಿಗಬಹ ರಗಬಾಸ ಆಕ್ರೆ ಇಂದ್ರ ಬಾಷ್ಟು ಕೌಂದ್ರಗಬ ಆಂದ್ರೆ ಕೈದ್ರಕಬಹ Rimaka sakama ಕೊಂದ್ರಕಬಹ ರಿಗಬೌ ಶಿಕಬೋನ್ ತೆಲೆಕೆಯಿಂದಲಬ. ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ನಿನ್ನ ನಾಮಕ್ಕೆ ಆರಾಧಿಸ್ತೇನೆ ಸ್ವಾಮಿ. ಯಾಕಂದರೆ ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ ಸ್ವಾಮಿ. ನೀನು ರಾಜಾದಿ ರಾಜ, ನಿನಗೆ ಸ್ತೋತ್ರ. ಪ್ರಭುವಾದಿ ಪ್ರಭುವ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಓ ನೀನು ಅತಿ ಮಹೋತ್ತಮವಾಗಿದ್ದಾನೆ ಸ್ವಾಮಿ. ನೀನು ಸುಂದರ ದೇವರಾಗಿದೆ ಸ್ವಾಮಿ. ನೀನು ಅದ್ಭುತ ಚಮತ್ಕಾರ ಕಾರ್ಯಗಳನ್ನು ನಿನ್ನ ಮಾಡುವ ದೇವರಾಗಿದ್ದಿ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಋಗಬೋಸೆಕೆದ್ರಿಗಬ ಕರಗಬ ಸಕಾಂತಲಗಬಲ ಕೂಬಮಮಯ ಮಖಾಂದೆಲಿಗಬ ಕರಗಬಲ ಕೂಂತ್ರಕಬಯ ರಕಾಸೆಕಿಂದಗಬಲ ಕೂರಗಬಲ ಕುನಂ. ಈ ಪ್ರಾರ್ಥನೆ ನಾನು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ಸ್ವಾಮಿ. ಆಮೇನ್. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ನಮ್ಮ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ಇನ್ನೊಂದು ವಿಷಯಕ್ಕೆ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರಿಯರೇ, ಒಂದು ಅರಬ್ ಆತ್ಮವನ್ನು ನಾವು ಗೆಲ್ಲುತ್ತಾ ಇದ್ದೇವೆ. ಹಲ್ಲೆಲೂಯಾ. ವಾ 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 ವಾ. ಒಂದು ಅರಬ್ ಆತ್ಮವನ್ನು ನಾವು ಗೆಲ್ಲುತ್ತಾ ಇದ್ದೇವೆ. ಹಲ್ಲೆಲೂಯಾ. ಪ್ರೇಸ್ ದ ಲಾರ್ಡ್. ವಾ 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 ವಾ. ನನ್ನ ಪ್ರಿಯರೇ, ಹಲ್ಲೆಲೂಯಾ. ನಾವು 31 ಡಿಸೆಂಬರ್ 2021 ಅದರ ಒಳಗೆ ನಾವು ಒಂದು ಅರಬ್ ಆತ್ಮನ ಗೆಲ್ಲುತ್ತಾ ಇದ್ದೇವೆ. ಹಲ್ಲೆಲೂಯಾ. ಮತ್ತೆ ನಮ್ಮ ಸೇವೆಯ ಬಾಗಿಲು ತೆರಿತಾ ಇದ್ದೇವೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಸುವಾರ್ತೆ ಮುಂದೆ ಹೋಗ್ತಾ ಇದೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ನಮ್ಮ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರಿಯರೇ, ಹಲ್ಲೆಲೂಯಾ, ನಾವು ಪ್ರಾರ್ಥನೆ ಮಾಡೋಣ. ನಾವು ಆತ್ಮವನ್ನು ಗೆಲ್ಲುತ್ತಾ ಇದ್ದೇವೆ. ನಾವು ಬಹಳ ವೇಗವಾಗಿ ನಾವು ಸುವಾರ್ತೆಯನ್ನು ಹಂಚುತ್ತಾ ಇದ್ದೇವೆ. ಹಲ್ಲೆಲೂಯಾ. ಎಲ್ಲಾ ಕಡೆಯಲ್ಲಿ ಹೋಗಿ ನಾವು ಸುವಾರ್ತೆ ಹಂಚುತ್ತಾ ಇದ್ದೇವೆ. ನಮ್ಮ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ಸೋಪ್ರಕಬ ಕರಗಬ ಸಕಾಂತ್ರಕ್ಕೆ ಇಷ್ಟಕ್ಕೆ ಇಂದ್ರಗಬಯ ರಗಬ ಸೆಕೇಂದ್ರಗಬಲ ಖೋರಗಬಲಮ ರೀಮಾ ಕಾಂತ್ರಕ್ಕೆ ಇಷ್ಟಕ್ಕೆ ಇಂದ್ರಗಬಲ ಖೋರಗಬಲ ಕಾಂತಲಗಬಯ ರೀಮಾ ಖಾ ಸಕಮಾಂದುಲುಕೋದಗಬಯ ಮಲಗಬ ಸೆಗೆದಿಗಬಬಮಂದುಲುಕೋದಗಬಯ ರಗಬಲ ಕೆಂದಿರಿಗಬಲ ಖೋರಗಬಲ ಕಾಂತ್ರಕ್ಕೆ ಇಂದ್ರಗಬಾಷ್ಟಕದ್ರವಂ ರೀಗಬ ಕರಗಬ ಸೆಕೆಂದಲಗಬಲ ಖೋರಗಂದಲಗಬಯ ರಾಕಾಂದೇಲಿಗಬ ಸೋಹೋಂದಲಗಬಯ ಮಾಕೇಂದಗಬಯ ರೋಗೋದಲಬೋ ಸೊಕೊಂದೆಲಿಗಬಬ ರಕಮಾಂತ್ರಕೇಂದ್ರಬ ರೀಗಬ ಕರಗಬ ಸೆಕೆಂದಗಬಲ ಖೋರಗಬಯ ರಗಬಬ ಸೆಕೆ ಮಮಮಮಯ ಮಾಯಂದೆಲಿಗಬಲ ಖೋರಗಬಲ ಕಂದೆಲಿಗಬಲ ಖೋರಗಬಬಯ ರಗಬಯಲಬ ಸುಂತಲಬಲಬಲಬ ರಗಬಯಲಗಬ ಸೆಕೆದಿಗ ಮಮಮಮಯಲ ಕಾಂತ್ರಕಬಲ ಗೋಂದ್ರಬ ಓ ರಗಬ ಸೆಕೆಂದ್ರಗಬಯ. ಓ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ನಿನ್ನ ನಾಮಕ್ಕೆ ಘನ ಪಡ್ತೇನೆ ಸ್ವಾಮಿ. ರಾಜಾದಿರಾಜ ನಿನಗೆ ಸ್ತೋತ್ರ. ಪ್ರಭುವಾದಿ ಪ್ರಭುವ ನಿನಗೆ ಸ್ತೋತ್ರ. ಎಲ್ಲ ನಾಮದಲ್ಲಿ ಯೇಸು ನಾಮ ಶ್ರೇಷ್ಠವಾಗಿದೆ. ಓ ಹಲ್ಲೆಲೂಯಾ. ಒಂದು ಅರಬ್ ಆತ್ಮವನ್ನು ನಾವು ಗೆಲ್ಲುತ್ತಾ ಇದ್ದೇವೆ 31 ಡಿಸೆಂಬರ್ ಒಳಗೆ ಯೇಸುವಿನ ನಾಮದಲ್ಲಿ. ಓ ಹಲ್ಲೆಲೂಯಾ. ರೀಗಬ ಕರಗಬ ಸೆಕೆಂದಿಗಬಬಯ ಮಾಕೇರಿಗಬಲ ಕೊರಗಬಲ ಕಂದ್ರಿಗಬಾಷ್ಟು ಕೌಂದ್ರಗಬಯ. ಈ ಪ್ರಾರ್ಥನೆ ನಾನು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ಸ್ವಾಮಿ. ಆಮೇನ್. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ನಮ್ಮ ಪ್ರಿಯರೇ, ನಾವು 3ನೇ ವಿಷಯಕ್ಕೆ ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರಿಯರೇ, ನಮ್ಮ ಪರಿವಾರಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಗೆಳೆಯರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮರು, ನಮ್ಮ ಸಹೋದರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರಿಯರೇ, ನಮ್ಮ ಚರ್ಚಿನ ಎಲ್ಲ ಸದಸ್ಯಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಮಕ್ಕಳಿಗೆ, ಯವನಸ್ಥರಿಗೆ, ಎಲ್ಲರಿಗೆ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರಿಯರೇ, ಘೋಷಣೆ ಮಾಡೋಣ. ಹಲ್ಲೆಲೂಯಾ. ಯಾರು ಕೂಡ ಯೇಸು ಸ್ವಾಮಿಯನ್ನು ಗ್ರಹಣ ಮಾಡಲಾರದೆ ಇರಬಾರದು. ಹಲ್ಲೆಲೂಯಾ. ನಮ್ಮ ಪ್ರಿಯರೇ, ದೇವರ ಚಿತ್ತವಾಗಿದೆ ಎಲ್ಲರ ಸುವಾರ್ತೆಯನ್ನು ಕೇಳಿ ಅವರ ತಮ್ಮ ಜೀವನವನ್ನು
ಬದಲಾವಣೆ ಮಾಡಿಕೊಳ್ಳಬೇಕು ದೇವರ ಇಚ್ಛೆವಾಗಿದೆ. ನಮ್ಮ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಎಲ್ಲ ಪರಿವಾರಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ. ನಮ್ಮ ಎಲ್ಲ ಗೆಳೆಯರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಒಂದು ಕೂಡ ಆತ್ಮ ನಾಶ ಆಗಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಪ್ರಿಯರೇ. ಹಲ್ಲೆಲೂಯ. ನಾವು ದೇವರ ವಚನ ನಾವು ನೋಡೋಣ ನಮ್ಮ ಪ್ರಿಯರೇ. 1 ತಿಮೋಥೆಯ ಬರೆದ ಪುಸ್ತಕ 2ನೇ ಅಧ್ಯಾಯ 4ನೇ ವಚನ. ಹಲ್ಲೆಲೂಯ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ಆತನ ಚಿತ್ತವಾಗಿದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಮ್ಮ ಪ್ರಿಯರೇ, ದೇವರ ಚಿತ್ತ ಏನಿದೆ? ದೇವರ ಚಿತ್ತವಾಗಿದೆ ಎಲ್ಲರೂ ರಕ್ಷಣೆಯನ್ನು ಹೊಂದಿ ದೇವರ ರಾಜ್ಯದಲ್ಲಿ ಸೇರಬೇಕೆಂದು ಆತನ ಚಿತ್ತವಾಗಿದೆ ನನ್ನ ಪ್ರಿಯರೇ. ಹಲ್ಲೆಲೂಯ. ನಾವು ಪ್ರಾರ್ಥನೆ ಮಾಡೋಣ, ಯಾಕಂದರೆ ನಾವು ಸುವಾರ್ತೆಯನ್ನು ಹಂಚೋಣ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಎಲ್ಲ ಸಹೋದರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ ನಮ್ಮ ಪ್ರಿಯರೇ. ಪ್ರಾರ್ಥನೆ ಕಣ್ಣು ಮುಚ್ಚಿನ ಪ್ರಾರ್ಥನೆ ಮಾಡೋಣ. ರಗಬಾ ಸೆಕೇಂದ್ರ ಕಬಾ ಅಷ್ಟಕೌಂದ್ರ ಗಬಯ ರಿಗಬಾ ಖರಗಬಾ ಸಕಮಲ ಖರಗಬಲ ಕೋಂತ್ರ ಗಬಾ ಸಕಾಂತ್ರಿ ಕಬಾ ರಿಗಬಾ ಖಲಗಬಲ ಕೋರಗಬಾ ಮಮ ಮಮ ಯಾಂದೆ ಲಿಗಬಾ ಸುಕುಂದ್ರ ಗಬಲ ಕಾಂದರೆ ಕೇಂದ್ರ ಕಬಾ ಅಷ್ಟಕಾಂದ್ರಬ ರೋಗ ಬೋಲೋ ಕೌಂದೆ ಗಬಾ ಬಾಬಾ ಸೆಕಿಯ ನಮಯ ಮಾಕಾಂದ ಗಬಯ ಲಕಮಲ ಕೋಂದ್ರ ಗಬಯ ರಗಬಾ ಸುಕುಂದ್ರ ಗಬಾ ಸೆಕೇಂದ್ರ ಗಬಯ ರಗಬಾ ಸಕಬಲ ಕೋರಗಬಲ ಕೋಂದಲಬ. ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಘನ ಪಡೆದ ಸ್ವಾಮಿ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ರಾಜಾದಿ ರಾಜ ನಿನಗೆ ಸ್ತೋತ್ರ, ಪ್ರಭುವಾದಿ ಪ್ರಭುವ ನಿನಗೆ ಸ್ತೋತ್ರ. ರಿಗಬೋ ಶಕಬಮಯ ಮಾಖಿಂದ ಗಬಲ ಕೋರಗಬಲ ಕಾಂತ್ರ ಗಬಲ ಗಬ ರಿಗಬ ಖರಗಮ ಕೋರಗಮಯ ನನ್ನ ಮಂದಿರ ಕೇಂದ್ರಬ ರಿಗಬಲ ಕೋಂದಲ ಗಬಯ ಉರಗಬ ಸೆಕೆಂದಲ ಗಬಲ ಕೋಂದಲಬ. ಆರಾಧನೆ ಸ್ವಾಮಿ, ನಿನ್ನ ನಾಮಕ್ಕೆ ಆರಾಧನೆ ಸ್ವಾಮಿ, ನಿನ್ನ ನಾಮಕ್ಕೆ ಆರಾಧಿಸ್ತೇನೆ ಸ್ವಾಮಿ, ಯಾಕಂದರೆ ನಿನ್ನ ನಾಮ ಎಲ್ಲ ನಾಮದಲ್ಲಿ ದೊಡ್ಡದಾಗಿದೆ ಸ್ವಾಮಿ. ಓ ರಗಬ ಸೆಕೆಂದಲ ಗಬಯ ರಗಬಯ ರನಮಂದುಲು ಕೋರಗಬ ಮಮಮಯ ರಗಬ ಸುಕೌಂದ ಗಬಯ ಮಾಕೇಂದ ಗಬಲ ಕೋರಗಬ ಸೆಕೇಂದ್ರ ಬಾಷ್ಟು ಕೊಂದ್ರಬ ಮಾಕೇಂದ್ರ ಗಬಾಷ್ಟು ಕೊಂದ್ರ ಗಬಾಂದ್ರ ಕೇಂದ್ರ ಬಾಷ್ಟು ಕೊಂದ್ರಬ ಲಿಗಬ ಕರಗಬ ಸೆಕೇಂದ್ರ ಗಬಯ ರುಗಬುಲ ಕೋರೆಗಬಲ ಕಾಂತ್ರ ಕೇಂದ್ರ ಬಹಾಂತ್ರ ಕೊಂದ್ರಬ. ಈ ಪ್ರಾರ್ಥನೆ ನಾನು ಯೇಸುವಿನ ನಾಮದಲ್ಲಿ ಬೇಡಿಕೊಂಡನೇ ಸ್ವಾಮಿ. ಆಮೆನ್. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಮ್ಮ ಪ್ರಿಯರೇ, ಈಗ ನಮ್ಮ ಪ್ರೇಸ್ ಟೀಮಿಗೆ ನಾವು ಸ್ವಾಗತ ಮಾಡೋಣ. ಆನಂದದಿಂದ ಉಲ್ಲಾಸದಿಂದ ನಾವು ದೇವರ ಸ್ತುತಿ ಆರಾಧನೆ ನಾವು ಮಾಡೋಣ ನಮ್ಮ ಪ್ರಿಯರೇ. ಅವನೇ ಪವಿತ್ರ, ಎಲ್ಲಕ್ಕಿಂತ ಪವಿತ್ರ ನಮ್ಮ ಪರಮೇಶ್ವರ. ಅವನ ಹೆಸರಿದಾಗೆ ಸಾಮರ್ಥ್ಯ ಇದೆ, ಎಲ್ಲ ಇದ್ರಾಗೆ ಸಾಮರ್ಥ್ಯ ಚಮತ್ಕಾರ ಇದೆ. ಪವಿತ್ರ ನೀನೇ ಪ್ರಭು, ಎಲ್ಲ ಸೃಷ್ಟಿ ನಿಂಗೆ ಹೇಳುವೆ ಪ್ರಭು. ಯೋಗ್ಯನು ನಿಮ್ಮ ಹೆಸರು, ನಿಮ್ಮ ಭವ್ಯತೆಯನ್ನು ಆರಾಧನೆ ಮಾಡು. ಪವಿತ್ರ ನೀನೇ ಪ್ರಭು, ಎಲ್ಲ ಸೃಷ್ಟಿ ನಿಂಗೆ ಹೇಳುವೆ ಪ್ರಭು. ಯೋಗ್ಯನು ನಿಮ್ಮ ಹೆಸರು, ನಿಮ್ಮ ಭವ್ಯತೆಯನ್ನು ಆರಾಧನೆ ಮಾಡು. ಅದ್ಭುತ ಪ್ರಭು, ಎಷ್ಟು ಮಹಾನದಿ ನೀವು, ನೀವು ದೇವ್ರು. ಸಾಮರ್ಥ್ಯ ನಿಮ್ಮ ಚಮತ್ಕಾರ
ಸ್ವಾಮಿನ ಒಲ್ವು ಮತ್ತು ಸ್ತುತಿ ಮಾಡು. ಪವಿತ್ರ ನೀನೆ ಪ್ರಭು, ಎಲ್ಲ ಸೃಷ್ಟಿ ನಿಂಗೆ ಹೇಳುವೆ ಪ್ರಭು. ಯೋಗ್ಯನು ನಿಮ್ಮ ಹೆಸರು, ನಿಮ್ಮ ಭವ್ಯತೆಯನ್ನು ಆರಾಧನೆ ಮಾಡು. ಅದ್ಭುತ ಪ್ರಭು, ಎಷ್ಟು ಮಹಾನದಿ ನೀವು, ನೀವು ದೇವ್ರು. ಸಾಮರ್ಥ್ಯ ನಿಮ್ಮ ಚಮತ್ಕಾರ, ನಿಮ್ಮ ಪವಿತ್ರ ಹೆಸರಿಂದ ಆಶ್ಚರ್ಯಚಕಿ. ಸ್ವಾಮಿನ ಒಲ್ವು ಮತ್ತು ಸ್ತುತಿ ಮಾಡು. ಅದ್ಭುತ ಪ್ರಭು, ಎಷ್ಟು ಮಹಾನದಿ ನೀವು, ನೀವು ದೇವ್ರು. ಸಾಮರ್ಥ್ಯ ನಿಮ್ಮ ಚಮತ್ಕಾರ, ನಿಮ್ಮ ಪವಿತ್ರ ಹೆಸರಿಂದ ಆಶ್ಚರ್ಯಚಕಿ. ಸ್ವಾಮಿನ ಒಲ್ವು ಮತ್ತು ಸ್ತುತಿ ಮಾಡು. ಸ್ವಾಮಿನ ಒಲ್ವು ಮತ್ತು ಸ್ತುತಿ ಮಾಡು. ಸ್ವಾಮಿನ ಒಲ್ವು ಮತ್ತು ಸ್ತುತಿ ಮಾಡು. ಸ್ತುತಿ ಮಾಡು. ಸ್ವಾಮಿನ ಒಲ್ವು ಮತ್ತು ಸ್ತುತಿ ಮಾಡು. ಸ್ವಾಮಿನ ಒಲ್ವು ಮತ್ತು ಸ್ತುತಿ ಮಾಡು. ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ಇದು ರ್ಯಾಪ್ಸಡಿ ಸಮಯ, ವಾಸ್ತವಿಕ ಸಮಯ. ಇವತ್ತು ರವಿವಾರ 3 ಅಕ್ಟೋಬರ್ 2021. ಇವತ್ತಿನ ವಚನಿದೆ ಯಾಜಕರ ಜವಾಬ್ದಾರಿಗಳು. ನಾನಾದರೂ ನಿಮಗೋಸ್ಕರವಾಗಿ ಯೆಹೋವನನ್ನು ಪ್ರಾರ್ಥಿಸುತ್ತಾ ಆತನ ಉತ್ತಮ ನೀತಿ ಮಾರ್ಗವನ್ನು ನಿಮಗೆ ತೋರಿಸಿಕೊಡುವುದನ್ನು ಬಿಡುವುದೇ ಇಲ್ಲ. ಬಿಟ್ಟರೆ ಆತನ ದೃಷ್ಟಿಯಲ್ಲಿ ಪಾಪಿಯಾಗಿರುವೆನು. 1 ಸಮುವೇಲ್ 12ನೇ ಅಧ್ಯಾಯ 23ನೇ ವಚನ ಹೇಳ್ತಾ ಇದೆ. ಸತ್ಯವೇದದಲ್ಲಿ ಉಕ್ಕಟನೆ ಪುಸ್ತಕ 1ನೇ ಅಧ್ಯಾಯ 6ನೇ ವಚನದಲ್ಲಿ ಕರ್ತನಾದ ಯೇಸು ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿ ಮಾಡಿದವನು ಆಗಿರುವ ಆತನಿಗೆ ಯುಗ ಯುಗಾಂತರಗಳಲ್ಲಿಯೂ ಘನತೆ ಮಹತ್ವಗಳಿರಲಿ. ಆಮೆನ್. ಆದ್ದರಿಂದ ಕ್ರಿಸ್ತನಲ್ಲಿ ನೀವು ದೇವರ ಮುಂದೆ ಯಾಜಕರಾಗಿದ್ದೀರಿ. ನಿಮ್ಮಲ್ಲಿ ಪ್ರತಿಯೊಬ್ಬರು ಇಂದು ಈ ಪದವಿಯನ್ನು ಹೊಂದಿಕೊಂಡಿದ್ದೇವೆ ಮತ್ತು ಈ ಪದವಿಗೆ ಜವಾಬ್ದಾರಿಗಳಾಗಿದ್ದೇವೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯಾಜಕರ ಮೊದಲ ಜವಾಬ್ದಾರಿ ದೇವರಿಗೆ ಸೇವೆ ಮಾಡುವುದು. ಆರೋನನ್ನು ಯಾಜಕರನ್ನಾಗಿ ಮಾಡಲು ಹೊರಟಾಗ ದೇವರು ಮೋಶೆಗೆ ಹೇಳಿದನು, ಇದಲ್ಲದೆ ನನಗೆ ಯಾಜಕ ಸೇವೆ ಮಾಡುವುದಕ್ಕೆ ನೀನು ನಿನ್ನ ಅಣ್ಣನಾದ ಆರೋನನ್ನು, ಅವನ ಮಕ್ಕಳಾದ ನಾದಾಬ್, ಅಬಿಹು, ಎಲ್ಲಾಜಾರ್, ಯತಾಮಾರ್ ಎಂಬವರನ್ನು ಇಸ್ರಾಯೇಲರಿಂದ ನಿನ್ನ ಹತ್ತಿರಕ್ಕೆ ಕರೆಸಬೇಕು. ವಿಮೋಚನೆ ಕಾಂಡ 28ನೇ ಅಧ್ಯಾಯ 1ನೇ ವಚನ ಹೇಳ್ತಾ ಇದೆ. ಆದರೆ ನಾವು ಹೇಗೆ ಯಾಜಕರಾಗಿ ದೇವರಿಗೆ ಸೇವೆ ಸಲ್ಲಿಸುತ್ತೇವೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. 1 ಪೇತ್ರ 2ನೇ ಅಧ್ಯಾಯ 5ನೇ ವಚನ ಹೇಳ್ತಾ ಇದೆ. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಹಳೆಯ ಒಡಂಬಡಿಕೆಯಲ್ಲಿ ಮಾಡಿದಂತೆ ನಾವು ಹೋರಿಗಳನ್ನು ಮತ್ತು ಮೇಕೆಗಳನ್ನು ನೀಡುವ ಅವಶ್ಯವಿಲ್ಲ. ಆದರೆ ಆತನಿಗೆ ನಮ್ಮ ಅಪರಾಧವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿ ನಮ್ಮಲ್ಲಿನ ಒಳ್ಳೆಯದನ್ನು ಅಂಗೀಕರಿಸು. ನಮ್ಮ ಸ್ತೋತ್ರಗಳೆಂಬ
ಹೋರಿಗಳನ್ನು ಅರ್ಪಿಸುವೆವು. ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ಓಶಯ 14ನೇ ಅಧ್ಯಾಯ 2ನೇ ವಚನ ಹೇಳ್ತಾ ಇದೆ, ಎರಡನೇದಾಗಿ ಯಾಜಕರು ದೇವರ ವಾಕ್ಯವನ್ನು ತಿಳಿಯಪಡಿಸುತ್ತಾರೆ. ಮತ್ತಾಯ 28ನೇ ಅಧ್ಯಾಯ 19ನೇ ವಚನ ಮತ್ತು 20ನೇ ವಚನರಲ್ಲಿ ಯೇಸುವು ಮಹಾ ಆಜ್ಞೆಯನ್ನು ನೀಡಿದಾಗ ಅದು ನಮಗೆ ದೇವರ ಯಾಜಕ ಸೇವೆಯನ್ನು ತಿಳಿಸುತ್ತದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಆಮೆನ್. ನಿಮ್ಮ ಪ್ರಪಂಚದಲ್ಲಿರುವವರನ್ನು ನೀವು ದೇವರ ಶಿಷ್ಯರನ್ನಾಗಿ ಮಾಡಿರಿ. ದೇವರ ಮತ್ತು ಆತನ ರಾಜ್ಯದ ಜೀವನದ ಬಗ್ಗೆ ಈ ಲೋಕದಲ್ಲಿರುವವರಿಗೆ ಕಲಿಸಿ. ನಾವು ನಂಬಿರುವ ಅದ್ಭುತವಾದ ಸಾಮ್ರಾಜ್ಯದ ಅಧಿಕಾರದ ಅಂಶಗಳನ್ನು ಅವರಿಗೆ ತಿಳಿಸಿ. ಸತ್ಯವನ್ನು ಕಲಿಸುವುದು ಯಾಜಕರ ಕೆಲಸ. ಸತ್ಯವೇದ ಹೇಳುತ್ತದೆ, ಜ್ಞಾನ ಅನುಸಾರವಾಗಿ ಮಾತನಾಡುವುದು ಯಾಜಕನ ತುಟಿಗಳ ಧರ್ಮವಷ್ಟೇ. ಅವನು ಸೇನಾಧೀಶ್ವರ ಯೋಹಾನನ ದೂತನಾಗಿರುವ ಕಾರಣ ಜನರು ಅವನ ಬಾಯಿಂದ ಧರ್ಮೋಪದೇಶವನ್ನು ಕೇಳಿಕೊಳ್ಳತಕ್ಕದ್ದು. ಮಲಾಕಿಯ 2ನೇ ಅಧ್ಯಾಯ 7ನೇ ವಚನ ಹೇಳ್ತಾ ಇದೆ, ಇದು ಯಾಜಕರಾಗಿರುವ ನಿಮ್ಮ ಸೇವೆ, ಇದು ನಿಮ್ಮ ಕರೆ ಮತ್ತು ಜವಾಬ್ದಾರಿಯಾಗಿದೆ. ಪ್ರಪಂಚದ ಮಾತುಗಳನ್ನು ಜನರು ಚೆನ್ನಾಗಿ ಗ್ರಹಿಸುತ್ತಾರೆ. ಈ ಜನರಿಗೆ ನೀತಿಯ ಜೀವನದ ಜ್ಞಾನವನ್ನು ನೀಡಲು ನಿಮ್ಮಿಂದ ಸಾಧ್ಯ. ಯಾಜಕರ 3ನೇ ಜವಾಬ್ದಾರಿ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವುದು. ಸತ್ಯವೇದ ಹೇಳುತ್ತದೆ, ನಮ್ಮ ಮಹಾಯಾಜಕರನ್ನಾಗಿದ್ದಾನೆ. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ. ಇಬ್ರಿಯ 7ನೇ ಅಧ್ಯಾಯ 25ನೇ ವಚನ ಹೇಳ್ತಾ ಇದೆ, ಜನರಿಗಾಗಿ ಪ್ರಾರ್ಥಿಸಲು ಸಿದ್ಧರಾಗಿರಿ. ಎಲ್ಲಾ ಪುರುಷರಿಗಾಗಿ ಮತ್ತು ನಿಮ್ಮ ದೇಶಕ್ಕಾಗಿ ಹೆಚ್ಚಾಗಿ ಪ್ರಾರ್ಥಿಸಿರಿ. ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವಿನ ಹೆಸರನ್ನು ಬಳಸಿ ಭೂಮಿಯಲ್ಲಿನ ಘಟನೆಗಳ ಹಾದಿಯಲ್ಲಿ ಬದಲಿಸಲು ದೇವರು ನಮಗೆ ಅಧಿಕಾರವನ್ನು ನೀಡಿದ್ದಾನೆ. ಆದ್ದರಿಂದ ಪ್ರಾರ್ಥನೆಯಲ್ಲಿ ಆತನ ಇಚ್ಛೆಯನ್ನು ಭೂಮಿಯ ನಮ್ಮ ಸುತ್ತಮುತ್ತಲಿನವರ ಜೀವನದಲ್ಲಿ, ನಮ್ಮ ನಗರಗಳಲ್ಲಿ ಮತ್ತು ರವಾನಿಸಲು ತರೋಣ. ದೇವರ ಸೇವೆಯನ್ನು ಮಾಡಲು ಬೋಧನೆ ಮತ್ತು ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲಿ ನಿಮ್ಮ ಯಾಜಕನ ಸ್ಥಾನವನ್ನು ತೆಗೆದುಕೊಳ್ಳಿ. ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ಇದು ಪ್ರಾರ್ಥನೆ ಸಮಯ. ಎಲ್ಲರೂ ತನ್ನ ಕೈಗಳನ್ನು ಪರಮೇಶ್ವರ ಕಡೆಗೆ ಕೈ ಎತ್ತಿ ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡಿರಿ. ಪ್ರೀತಿಯ ತಂದೆಯೇ, ಇತರರ ಪರವಾಗಿ ನಿಮ್ಮ ಇಚ್ಛೆಯನ್ನು ತರುವಲ್ಲಿ ನಿಮ್ಮೊಂದಿಗೆ ಸೇರಿಸಿಕೊಳ್ಳುವ ಸವಲತ್ತುಗಳಿಗಾಗಿ ಧನ್ಯವಾದಗಳು. ಯೇಸುವಿನ ಹೆಸರನ್ನು ಬಳಸಿಕೊಂಡು ಭೂಮಿಯ ಘಟನೆಗಳ ಹಾದಿಯನ್ನು ಬದಲಾಯಿಸುವ ಅಧಿಕಾರಕ್ಕಾಗಿ ಧನ್ಯವಾದಗಳು. ಸಾಕ್ಷಿ My name is Amy Maladi. I am 47 years from Nairobi, Kenya. Last year, when I was coming from work, I had an accident which claimed to many people died in the accident. But me, I was taken to the hospital. I just broken my leg and I had head injuries. When I reached the hospital, the doctor did surgery my leg and I went to MRI for my head. I came home, but when I go back to the hospital for the doctor to remove the bandage, he told me I couldn't walk, I could use crutches. I couldn't do anything. I couldn't go to work, I couldn't wash my dishes, I couldn't take my kids to school. Everything was I just pray to God. It's when I heard on Friday the healing streams from Pastor Chris. Then I was just seated in the house. I told my kids to on the TV so that you can hear the healing stream of Pastor Chris. When Pastor Chris was praying, he said, whatever you are feeling, just touch where you are feeling you are sick.
I just touched my leg. In the name of Jesus, put your hand there where you need that miracle. In the name of Jesus, I rebuke the demons of affliction, the demons of infirmity, you unclean spirits of darkness. I command you to come out of their bodies. Come out of their bodies. Come out. Out. When he finished praying, I heard my leg was touched. But I didn't know who touched my leg because I was all alone. My kids were behind me watching. I stand up, I throw up my crutches, then I start singing in the house while praising Lord. My kids were like, Mom, you will fall down. Don't walk without crutches. I told them, no, I'm healed. That's when I was healed, and I get up and start walking. I couldn't fold my leg, now I can fold my leg. I couldn't walk, now I can walk. I thank to God, and I thank man of God, because he was sent by God to heal people in the world. I say thank you to the Healing School. God bless them so much, and God bless the man of God, Pastor Chris. Amen. We have the life of God which cannot be corrupt. Cannot be corrupt. Praise the Lord. Because church was not supposed to get sick ever. Church, the message to the church is that they have divine life. Praise the Lord. Jesus said, not mine but thine be done. Do you ask God that what you are doing, should you be doing it or not? Many don't have that consciousness. God wants you to live according to His will. Bible says those who are living, they should not live for themselves, but to Him for who died for them and who has purchased them. Father, in the name of Jesus, I pray for children. I speak health. I speak healing in their bodies in the name of Jesus. I command that demon of darkness to leave them in the name of Jesus Christ of Nazareth. I command those unclean spirits to come out of them in the name.
ಅಧಿಕಾರವು ನಾನೇ ರೋಗಿದ ಕಪ್ಪು. ಹೌದು ಪ್ರಭು, ನಾನೇ ನೀನೇ ನನಗೆ ಎಲ್ಲ ಮಾಡಿ ಆರಾಧನೆ ಮಾಡು ನನ್ನ ಪೂರ್ತಿ ಹೃದಯದಿಂದ. ನಾನಿನ್ನ ಪ್ರೀತಿಸು ನನ್ನ ಪೂರ್ತಿ ಜೀವನದಿಂದ. ನಿಮ್ಮ ಸೇವೆ ಮಾಡಲು ನನ್ನ ಎಲ್ಲ ವಿಷಯಗಳಿಂದ ನಾನಿಲ್ಲದೆ ಆರಾಧನೆ ಮಾಡು ನಾ ಪೂರ್ತಿ ಹೃದಯದಿಂದ. ನಾನಿನ್ನ ಪ್ರೀತಿಸು ಸಂಪೂರ್ಣ ಜೀವನದಿಂದ. ನಿಮ್ಮ ಸೇವೆ ಮಾಡಲು ನನ್ನ ಎಲ್ಲ ವಿಷಯಗಳಿಂದ ನಾನಿಲ್ಲದೆ ನಾನಿಲ್ಲದೆ ಪ್ರಭು, ನಾನಿಲ್ಲದೆ ಪ್ರಭು, ನಾನಿಲ್ಲದೆ ಪ್ರಭು, ನಾನಿಲ್ಲದೆ ನಾನಿಲ್ಲದೆ ಪ್ರಭು, ನಾನಿಲ್ಲದೆ ಪ್ರಭು, ನಾನಿಲ್ಲದೆ ಪ್ರಭು, ನಾನಿಲ್ಲದೆ 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 ಧನ್ಯವಾದ ಪ್ರಭು, ನಮಗೆ ಶಕ್ತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ನಮಗೆ ನಿರ್ಭಯವನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಪ್ರಭು. ನಮ್ಮ ಮೂಲಕ ನಿಮ್ಮ ಕೆಲಸವನ್ನು ಮಾಡುವುದಕ್ಕಾಗಿ. ಹೌದು ಪ್ರಭು, ಯಾವ ಮನುಷ್ಯನು ಈ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ. ಧನ್ಯವಾದ ಹೇಳುತ್ತೇವೆ. ನಿರಂತರವಾಗಿ ನಿಮ್ಮ ವಾಕ್ಯವು ನಮ್ಮ ಮುಂದೆ ಸಮೃದ್ಧಿಯಾಗಿ ಬೆಳೆಯುತ್ತಿದೆ. ನಮ್ಮ ಮೆಂಬರ್ಸ್ನ ನಡುವೆ ಸಮೃದ್ಧಿಯಾಗಿ ಬೆಳೆಯುತ್ತಿದೆ. ಧನ್ಯವಾದ ಹೇಳುತ್ತೇವೆ. ನಮ್ಮ ಸೆಲ್ ಸಿಸ್ಟಮ್ಗೋಸ್ಕರ, ನಮ್ಮ ಚಿಲ್ಡ್ರನ್ ಮಿನಿಸ್ಟ್ರಿಗೋಸ್ಕರ, ನಮ್ಮ ಮೀಡಿಯಾ ಟೀಮ್ಗೋಸ್ಕರ ಮತ್ತು ನಮ್ಮ ಆನ್ಲೈನ್ ಚರ್ಚ್ಗೋಸ್ಕರ ಧನ್ಯವಾದ ಹೇಳುತ್ತೇವೆ. ಧನ್ಯವಾದ ಹೇಳುತ್ತೇವೆ. ಧನ್ಯವಾದ ಹೇಳುತ್ತೇವೆ. ನಮ್ಮ ಪ್ರತಿಯೊಂದು ಮೆಂಬರ್ಗೋಸ್ಕರ, ಪ್ರತಿಯೊಂದು ಮಕ್ಕಳಿಗೋಸ್ಕರ ಅವರು ನಿಮ್ಮ ಪ್ರೀತಿಯಿಂದ ತುಂಬಲ್ಪಟ್ಟಿದ್ದಾರೆ ಮತ್ತು ಸಂತೋಷದಿಂದ ತುಂಬಲ್ಪಟ್ಟಿದ್ದಾರೆ. ಧನ್ಯವಾದ ಹೇಳುತ್ತೇವೆ. ಅವರು ಸುರಕ್ಷಿತರಾಗಿದ್ದಾರೆ. ಆದರೂ ರೋಗದಲ್ಲಿದ್ದರೆ ಅವರ ಶರೀರದಲ್ಲಿ ನಾನು ಸ್ವಸ್ಥತೆ ಹೇಳುತ್ತೇನೆ ಯೇಸುವಿನ ನಾಮದಲ್ಲಿ. ನೀವು ರೋಗಿಯಾಗಿದ್ದರೆ ಸ್ವಸ್ಥತೆಯು ನಿಮ್ಮ ಹತ್ತಿರ ಬಂದಿದೆ. ದಟ್ ಹೀಲಿಂಗ್ ವಿಲ್ ಕಮ್. ಆ ಸ್ವಸ್ಥತೆಯು ಬಂದಿದೆ. ಧನ್ಯವಾದ ಹೇಳುತ್ತೇವೆ ಪರಮೇಶ್ವರನ ಈ ಸಮಯಕ್ಕೋಸ್ಕರ ನೀನು ಕೊಟ್ಟಿದ್ದಕ್ಕಾಗಿ ಮತ್ತು ನಾವು ನಿಮ್ಮ ವಾಕ್ಯವನ್ನು ಕೇಳಿ ಅದರಲ್ಲಿ ಮುಂದೆ ಹೋಗಬೇಕೆಂದು. ಹೌದು ಪ್ರಭು, ಈ ವಾಕ್ಯವನ್ನು ತೆಗೆದುಕೊಂಡು ಹೋಗಿ ಇಡೀ ಲೋಕದಲ್ಲಿ ನಾವು ಬೆಳಕನ್ನು ಚೆಲ್ಲುತ್ತೇವೆ. ನಿಮ್ಮ ಚಿತ್ತದ ಅನುಸಾರ ನಾವು ನಡೆಸುವೆವು. ಲೋಕವು ನಿನ್ನ ಇಚ್ಛೆಯಂತೆ ನಡೆಯುವುದು. ನಾವು ಇದನ್ನು ಮಾಡಿಸುವೆವು ಪ್ರಭು. ಧನ್ಯವಾದ, ಧನ್ಯವಾದ. ಜ್ಞಾನವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ಧನ್ಯವಾದ ಫಾಸ್ಟರ್ ಕ್ರಿಸ್ಟ್ ಲ್ಯಾಕೆಲೋಮಿಯನ್ಗೋಸ್ಕರ. ಧನ್ಯವಾದ ನಮ್ಮ ಭವಿಷ್ಯದಾರರಿಗೋಸ್ಕರ. ಅವರ ಮೂಲಕ ನೀವು ನಮಗೆ ಜ್ಞಾನವನ್ನು ಕೊಡ್ತಾ ಇದ್ದೀರಿ. ಸಮಯದ ಆಲೋಚನೆಯನ್ನು ನೀವು ನಮಗೆ ಕೊಡ್ತಾ ಇದ್ದೀರಿ. ಉತ್ತರದಾಯಿತ್ವವನ್ನು ನೀವು ನಮಗೆ ತಿಳಿಸಿಕೊಡ್ತಾ ಇದ್ದೀರಿ ಪ್ರಭು. ದೇವರ ಸೇವಕರಾದ ನಮ್ಮ ಫಾಸ್ಟರ್ ಕ್ರಿಸ್ಟ್ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ. ಅವರು ಸುರಕ್ಷಿತರಾಗಿದ್ದಾರೆ ಯೇಸುವಿನ ನಾಮದಲ್ಲಿ. ಅವರ ಫ್ಯಾಮಿಲಿ ಸುರಕ್ಷಿತವಾಗಿದೆ ಯೇಸುವಿನ ನಾಮದಲ್ಲಿ. ಮೂಲಕ ಸೇವೆ ಮಾಡುವವರೆಲ್ಲರೂ ಅವರು ಸುರಕ್ಷಿತರಾಗಿದ್ದಾರೆ ಯೇಸುವಿನ ನಾಮದಲ್ಲಿ. ವಾಕ್ಯದ ಪ್ರಭಾವ
ಆತ್ಮಭಾವವು ಬೆಳೆಯುತ್ತಿದೆ ಯೇಸುವಿನ ನಾಮದಲ್ಲಿ. ಸತ್ಯದ ಮೂಲಕ ಮತ್ತು ತಮ್ಮ ಸ್ವಂತ ಹೃದಯದ ಮೂಲಕ ಯೇಸುವಿನ ನಾಮದಲ್ಲಿ. ನಿಮ್ಮ ಯೋಜನೆ ಅವರ ಮೂಲಕ ಇಡೀ ಲೋಕದಲ್ಲಿ ಪೂರ್ತಿ ಆಗ್ತಾ ಇದೆ ಯೇಸುವಿನ ನಾಮದಲ್ಲಿ. ಸಭೆಯನ್ನು ಏಕತೆಯಲ್ಲಿ ಅವರು ತರ್ತಾ ಇದ್ದಾರೆ ಯೇಸುವಿನ ನಾಮದಲ್ಲಿ. ಧನ್ಯವಾದ ಹೇಳುತ್ತೇವೆ ಪ್ರಭು, ಧನ್ಯವಾದ ಹೇಳುತ್ತೇವೆ, ಧನ್ಯವಾದ ಹೇಳುತ್ತೇವೆ. ಸಮಯ ನಮಗೆ ಕೊಟ್ಟಿದ್ದಕ್ಕಾಗಿ ಇನ್ನೊಮ್ಮೆ ಧನ್ಯವಾದ ಹೇಳುತ್ತೇವೆ. ನಾವು ಹೇಳುತ್ತೇವೆ ನಮಗೆ ಕೇಳುವ ಕಿವಿಗಳು ಮತ್ತು ನೋಡುವ ಕಣ್ಣುಗಳು, ತಿಳಿದುಕೊಳ್ಳುವಂತ ಹೃದಯವಿದೆ. ಧನ್ಯವಾದ ಹೇಳುತ್ತೇವೆ ಮತ್ತು ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಆಮೇನ್, ಹಾಲೆಲೂಯಾ. ನಾವು ನಿಮಗೆ ಸ್ವಾಗತ ಮಾಡುತ್ತೇವೆ ಈ ಸಂಡೇ ಸರ್ವಿಸಿನಲ್ಲಿ. ನನಗೆ ವಿಶ್ವಾಸವಿದೆ ನೀವು ಬಹಳ ಎಕ್ಸೈಟೆಡ್ ಆಗಿದ್ದೀರಿ. ಪ್ರೇಸ್ ದ ಲಾರ್ಡ್. ನಾವು ಕೆಲವು ಮಾತುಗಳನ್ನು ಹೇಳಿದ್ದೀವಿ, 2 ಪಾಯಿಂಟ್ಗಳನ್ನು ನಾವು ಡಿಸ್ಕಷನ್ ಮಾಡಿದ್ದೀವಿ. ನನಗೆ ವಿಶ್ವಾಸವಿದೆ ನೀವು ಅವುಗಳ ಜ್ಞಾನ ಮಾಡುತ್ತಿದ್ದೀರಾ ಎಂದು. ಯಾವುದನ್ನು ಹೇಳುತ್ತೇವೆ ಅದನ್ನು ನೀವು ಒಂದು ಸಲ ಕೇಳಿ ಅದನ್ನು ಬಿಟ್ಟು ಬಿಡುವುದಕ್ಕೆ ಅಲ್ಲ, ಅದನ್ನು ಧ್ಯಾನ ಮಾಡುವುದಕ್ಕೆ, ಅದು ಜೀವನ ನಡೆಸುವುದಕ್ಕೆ. ಯಾವಾಗಲೂ ನೀವು ಮರೆಯಬೇಡಿರಿ, ವಾಕ್ಯವು ಬರೀ ಕೇಳುವುದಕ್ಕಾಗಿ ಅಲ್ಲ, ವಾಕ್ಯವು ಜೀವಿಸುವುದಕ್ಕೆ ಬೇಕು. ನೀವು ಆ ಧರ್ಮದ ವ್ಯಕ್ತಿ ಆಗಬೇಡಿರಿ. ವಾಕ್ಯವನ್ನು ಕೇಳುತ್ತಾನೆ ಆದರೆ ಅದನ್ನು ಹಿಡಿದುಕೊಳ್ಳುವುದಿಲ್ಲ. ವಾಕ್ಯವನ್ನು ಕೇಳುವ ಕಾರಣವಾಗಿದೆ ನಾವು ವಾಕ್ಯವನ್ನು ಮಾಡುವುದು. ಸತ್ಯವನ್ನು ನೀವು ನಿಮಗೆ ಯಾವಾಗಲೂ ಹೇಳುತ್ತಾ ಇದ್ದರೆ ಯಾವಾಗಲೂ ಆ ಸ್ಥಳದಲ್ಲಿ ಸಿಗುವುದಿಲ್ಲ. ನೀವು ಅಲ್ಲಿ ಇರಬಾರದು. ಪ್ರೇಸ್ ದ ಲಾರ್ಡ್. ಇದು ಆ ರೀತಿಯಾಗಿದೆ. ನೀವು ವಿದ್ಯಾರ್ಥಿಯಾಗಿದ್ದೀರಿ, ನೀವು ಅಭ್ಯಾಸ ಮಾಡುತ್ತಿದ್ದರೆ ಮುಂದಿನ ವರ್ಷ ಮುಂದಿನ ಕ್ಲಾಸ್ ಅಲ್ಲಿ ನೀವು ಸಿಗುವಿರಿ, ಹಿಂದಿನ ಕ್ಲಾಸ್ನಲ್ಲಿ ನೀವು ಸಿಗುವುದಿಲ್ಲ. ಸಿಗುವುದಿಲ್ಲ. ಅದನ್ನು ಮಾಡುವಿರಿ ಯಾವುದನ್ನು ನಿಮಗೆ ಮಾಡಲು ಹೇಳಿದೆ. ನೀವು ಮುಂದಿನ ಕ್ಲಾಸ್ನಲ್ಲಿ ಸಿಗುವಿರಿ. ನೀವು ವಾಕ್ಯವನ್ನು ಅನುಸರಿಸುತ್ತೀರೋ ಪರಮೇಶ್ವರನ ಮುಂದಿನ ಕ್ಲಾಸಿನಲ್ಲಿ ಹೋಗುತ್ತೀರಿ. ಪರಮೇಶ್ವರನ ಇನ್ನೊಂದು ಮಹಿಮೆಯ ಸ್ತರವನ್ನು ನೀವು ನೋಡಲು ಪ್ರಾರಂಭ ಮಾಡುತ್ತೀರಿ. ದೇವರ ಹೊಸ ಆಶೀಸ್ಸುಗಳನ್ನು ನೀವು, ಅಂದರೆ ಹೊಸ ಆಶೀಸ್ಸುಗಳೆಂದ್ರೆ ಸ್ವರ್ಗದಿಂದ ಬರುವ ಹೊಸ ಆಶೀಸ್ಸು ಹೀಗೆ ಅಲ್ಲ, ಪರಮೇಶ್ವರನ ಹೊಸ ಆಶೀಸ್ಸುಗಳನ್ನು ನೀವು ಅನುಭವಿಸುತ್ತೀರಿ. ಇದು ಆಲ್ರೆಡಿ ಎಕ್ಸೆಸ್ ಆಗುತ್ತಿದೆ. ನೀವು ಮುಂಬೈನ ಟ್ರೈನ್ ನಲ್ಲಿ ಯಾವಾಗಾದ್ರೂ ಹತ್ತಿದ್ದರೆ ಮತ್ತು ನೀವು ಲೋಕಲ್ ಡಬ್ಬಿಯಲ್ಲಿ ಹತ್ತಿದ್ದರೆ ಮತ್ತು ಬಹಳ ತೊಂದರೆ ಆಗುತ್ತದೆ. ಒಂದು ಸಲ ನೀವು ಟಿಕೆಟ್ ಅನ್ನು ಪಡೆದುಕೊಂಡರೆ ಮತ್ತು ನೀವು ಫಸ್ಟ್ ಕ್ಲಾಸ್ ನಲ್ಲಿ ಹತ್ತಿದ್ದರೆ ನೀವು ಏನು ನೋಡಿದ್ದೀರಿ? ಸ್ವಲ್ಪ ಬೆಟರ್ ಆಗಿರುವ ಜೀವಿತವನ್ನು ನೀವು ನೋಡಿದ್ದೀರಿ. ಇದರ ಅರ್ಥ ಇದು ಅಲ್ಲ ನೀವು ಬೆಟರ್ ಜೀವಿತವು ಮತ್ತೊಮ್ಮೆ ಬಂದಿದೆ ಎಂದು. ಆ ಟ್ರೈನ್ ನ ಡಬ್ಬಿಯಲ್ಲಿ ಆ ಡಬ್ಬಿ ಆಲ್ರೆಡಿ ಒಂದು ಇತ್ತು. ಹಾಗೆ ನೀವು ವಾಕ್ಯವನ್ನು ಅನುಸರಿಸುವಾಗ ಒಳ್ಳೆ ಜೀವನವು ಆಲ್ರೆಡಿ ಅದು ತಯಾರಾಗಿದೆಯೋ ಅದು ಉಪಸ್ಥಿತವಾಗಿದೆ ಮತ್ತು ಕೆಲವು ಜನರು ಆ ಜೀವಿತವನ್ನು ಜೀವಿಸುತ್ತಿದ್ದಾರೆ. ನೀವು ನಿಮ್ಮನ್ನು ನೀವು ಅಪ್ಡೇಟ್ ಮಾಡಿಕೊಳ್ಳುತ್ತೀರಿ. ನೀವು ಜನರಲ್ ಡಬ್ಬಿಯಿಂದ ಫಸ್ಟ್ ಕ್ಲಾಸ್ ಡಬ್ಬಿಗೆ ಹೋಗುತ್ತೀರಿ. ತಿಳಿತಾ ಇದೆಯೇ ನಾನು ಏನು ಹೇಳುತ್ತಿದ್ದೇನೆ? ನೀವು ವಾಕ್ಯವನ್ನು ಅನುಸರಿಸುವುದಿಲ್ಲ, ಬರೀ ಕೇಳುತ್ತೀರಿ ಮತ್ತು ನೀವು ಜನರಲ್ ಕ್ಲಾಸ್ ನಲ್ಲಿ ಇದ್ದು ಬಿಡುತ್ತೀರಿ. ಮತ್ತು ನಿಮ್ಮನ್ನು ನೀವು ಅಪ್ಡೇಟ್ ಮಾಡುವುದಾಗಿದ್ದರೆ ವಾಕ್ಯವನ್ನು ಕೇಳುತ್ತೀರಿ, ವಾಕ್ಯವನ್ನು ಮಾಡಿರಿ, ಅನುಸರಿಸಿರಿ. ಏಕೆಂದರೆ ಆ ದೊಡ್ಡದಾದ ಜೀವಿತವನ್ನು ಬೈಬಲ್ ಹೇಳುತ್ತದೆ. ಎಪಿಸಿಯವರ ಪುಸ್ತಕದಲ್ಲಿ ಯೇಸು ಸ್ವಾಮಿ ನಮಗೆ ಸ್ವರ್ಗದ ಎಲ್ಲ ಆಶೀಶ್ ವಸ್ತುಗಳನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ನೀವು ಆ ಟ್ರೈನ್ ನಲ್ಲಿ, ಅದು ಒಂದು ಊರಿನ ಡಬ್ಬೆ ಆಗಿದ್ದರೆ ಇದು ಹೇಗೆ ಇರುತ್ತದೆ? ರೈಲ್ವೆ ಅವ್ರದ್ದು ಗೊತ್ತಿರ್ತದಲ್ಲ, ಅದರಲ್ಲಿ ಇರುತ್ತದೆ ಜನರಲ್ ಕ್ಲಾಸ್ ಇರುತ್ತದೆ, ಸ್ಲೀಪರ್ ಕ್ಲಾಸ್ ಇರುತ್ತದೆ, ಥರ್ಡ್ AC ಇರುತ್ತದೆ, ಸೆಕೆಂಡ್ AC ಇರುತ್ತದೆ ಮತ್ತು ಫಸ್ಟ್ ಕ್ಲಾಸ್ ಇರುತ್ತದೆ. ಇದು ನಿಮ್ಮ ಮೇಲೆ ಅವಲಂಬಿತವಾಗಿದೆ. ನೀವು ಯಾವ ಕ್ಲಾಸ್ ಅಲ್ಲಿ ಜೀವಿಸಲು ಬಯಸುತ್ತೀರಿ, ಎಷ್ಟು ಹಣವನ್ನು ಕೊಡುವಿರಿ ಆ ಕ್ಲಾಸ್ ಅಲ್ಲಿ ನಿಮಗೆ ಕೊಡಿಸುವರು. ಅದ ಮೇಲೆ ಪ್ಲೇನ್ ಕ್ಲಾಸ್ ಇದೆ, ಪ್ಲೇನ್ ಅಲ್ಲೂ ಕೂಡ ಎಕನಾಮಿಕ್ ಕ್ಲಾಸ್ ಇದೆ, ಬಿಸಿನೆಸ್ ಕ್ಲಾಸ್ ಇದೆ, ಫಸ್ಟ್ ಕ್ಲಾಸ್ ಇದೆ, ಆಮೇಲೆ ಪ್ರೈವೇಟ್ ಜೆಟ್ ಇದೆ. ಈ ಎಲ್ಲ ವಿಷಯಗಳು ಆಲ್ರೆಡಿ ಅಲ್ಲಿ ಉಪಲಬ್ಧವಾಗಿದ್ದಾವೆ. ಹಾಗೆಯೇ ಪರಮೇಶ್ವರನ ಎಲ್ಲ ಆಶೀಸ್ಸುಗಳು ಉಪಲಬ್ಧವಾಗಿವೆ. ಇದು ನಿಮ್ಮ ಮೇಲೆ ನಿರ್ಬಂಧಿತವಾಗಿದೆ. ನೀವು ಯಾವ ಕ್ಲಾಸ್ ಅಲ್ಲಿ ಜೀವಿಸಲು ಬಯಸುತ್ತೀರಿ? ಇದು ಪರಮೇಶ್ವರನ ಮೇಲೆ ನಿರ್ಬಂಧಿತವಾಗಿಲ್ಲ. ಏಕೆಂದ್ರೆ ಪರಮೇಶ್ವರನು ಈ ಎಲ್ಲ ಕ್ಲಾಸ್ಗಳನ್ನು ಉಪಲಬ್ಧ ಮಾಡಿದ್ದಾರೆ. ಲಾರ್ಡ್. ಹೇಗೆ ಕೆಲವು ಜನರು ಇರುತ್ತಾರೆ, ಅವರಿಗೆ ಊಟಕ್ಕೆ ಇರುವುದಿಲ್ಲ.
ನಮ್ಮಂತ ಜನರು ಇರ್ತಾರೆ, ಅವರಿಗೆ ಹೇಳಬೇಕಾಗುತ್ತದೆ ನೀವು ಊಟವನ್ನು ತರಬೇಡಿರಿ ಎಂದು. ಮತ್ತು ಕೆಲವು ಜನರಿಗೆ ಊಟದಿಂದ ತೊಂದರೆ ಇದೆ, ಕೆಲವು ಜನರಿಗೆ ಇದೆ. ಏಕೆ? ಅವರ ಹತ್ತಿರ ವಾಕ್ಯವು ಬಂದಿತ್ತು, ಕರೆ ಆ ವಾಕ್ಯವನ್ನು ಅವರು ಅನುಸರಿಸಲಿಲ್ಲ. ಅವರ ಹತ್ತಿರ ಅಪ್ಡೇಟ್ ಒಂದು ಅವಕಾಶವಿತ್ತು, ಅದನ್ನು ಅವರು ಕಳೆದುಕೊಂಡರು. ಅದಕ್ಕಾಗಿ ನಾನು ನಿಮಗೆ ಹೇಳುತ್ತೇನೆ, ನೀವು ನಮಗೆ ನಾಳೆ ಕೂಡ ಸಿಕ್ಕಿದರೆ ನಾನು ಮುಂದಿನ ಲೆವೆಲ್ ಅಲ್ಲಿ ನಿಮಗೆ ಸಿಗುತ್ತೇನೆ. ಇವಾಗ ನಾನು ಕೇಳಿದ ವಾಕ್ಯವನ್ನು ಅದನ್ನು ನಾನು ಅನುಸರಿಸಲು ಪ್ರಾರಂಭ ಮಾಡುತ್ತೇನೆ ಮತ್ತು ನನ್ನನ್ನು ನಾನು ಅಪ್ಡೇಟ್ ಮಾಡಿಕೊಳ್ಳುತ್ತೇನೆ. ದ ಲಾರ್ಡ್. ಬೈಬಲ್ ಹೇಳುತ್ತದೆ, ನಾವು ಅಂಶವಾಗಿ ಬದಲಾಗುತ್ತಾ ಹೋಗುತ್ತೇವೆ, ಮಹಿಮೆಯಿಂದ ಮಹಿಮೆಗೆ ಮೇಲೆ ಎತ್ತಲ್ಪಡ್ತಾ ಇರುತ್ತೇವೆ. ಸಲ ವಾಕ್ಯವು ನಿಮ್ಮ ಹತ್ತಿರ ಬಂದಿರೆ ನೀವು ವಾಕ್ಯವನ್ನು ಮಾಡಿರಿ, ಅನುಸರಿಸಿರಿ. ನೋಡಿರಿ, ನೀವು ಒಂದು ಒಳ್ಳೆ ಲೆವೆಲ್ ಅಲ್ಲಿ ನೀವು ಒಂದು ಹೊಸ ಲೆವೆಲ್ ಅಲ್ಲಿ ಇರುತ್ತೀರಿ. ವಾಕ್ಯವನ್ನು ಕೇಳಿ ಬಿಟ್ಟು ಬಿಡಬೇಡಿರಿ, ವಾಕ್ಯವನ್ನು ನೀವು ಅನುಸರಿಸಲು ಪ್ರಾರಂಭ ಮಾಡಿರಿ. ಪ್ರೇಸ್ ದ ಲಾರ್ಡ್. ನೀವು ಕೇಳುವಿರಿ ದಶಮಾಂಶವನ್ನು ಕೊಡಬೇಕೆಂದರೆ ನೀವು ದಶಮಾಂಶವನ್ನು ಕೊಡಲು ಪ್ರಾರಂಭ ಮಾಡಿರಿ. ನೀವು ಕೇಳಿದಿರಿ ಬೀಜವನ್ನು ಬಿತ್ತಬೇಕೆಂದರೆ ನೀವು ಬೀಜವನ್ನು ಬಿತ್ತಲು ಪ್ರಾರಂಭ ಮಾಡಿರಿ. ನೀವು ಕೇಳುತ್ತೀರಿ ಆತ್ಮವನ್ನು ಗೆಲ್ಲಬೇಕೆಂದರೆ ನೀವು ಆತ್ಮವನ್ನು ಗೆಲ್ಲಿರಿ. ಅವರಿಗೆ ಹೇಳಲು ಇಷ್ಟವಿರಲಿಲ್ಲ, ಆದರೆ ಆತನು ವಾಕ್ಯವನ್ನು ನಿಮಗೆ ಕೇಳಿಸಿದನು. ಹೀಗೆ ಯೋಚನೆ ಮಾಡಬೇಡಿರಿ, ನೀವು ಚರ್ಚ್ನಲ್ಲಿದ್ದೀರಿ, ನಾನು ಹೇಳಿದೆ ನೀವು ಆತ್ಮವನ್ನು ಗೆಲ್ಲಿರಿ, ನೀವು ಮನಸ್ಸು ಮಾಡಬೇಡಿರಿ ಈ ವಾಕ್ಯವು ನನಗೋಸ್ಕರ ಇಲ್ಲ ಎಂದು. ದೇವರು ಏನಾದರೂ ತಪ್ಪು ಮಾಡ್ತಾ ಇದ್ದಾರಾ? ನಿಮ್ಮ ಮನಸ್ಸನ್ನು ಹೀಗೆ ಮಾಡಿಕೊಳ್ಳಬೇಡಿರಿ, ಇಲ್ಲ ಎಂದು ನನಗೆ ಹೇಳಿದ್ದಾರೆ, ಆದರೆ ನಾನು ಇದನ್ನು ನಿರ್ಧಾರ ಮಾಡುವೆನು, ಏನು ಮಾಡಬೇಕು ಮತ್ತು ಏನು ಮಾಡಬಾರದೆಂದು. ನೀವು ಇದನ್ನು ನಿರ್ಧಾರ ಮಾಡಲು ಪ್ರಾರಂಭ ಮಾಡಿದಾಗ ಯಾವುದನ್ನು ಮಾಡುವುದಿಲ್ಲ ಎಂದು ನೀವು ಹೇಳುತ್ತಿದ್ದೀರಾ. ನಾನು ಪ್ರಭು ಆಗಿದ್ದೀನಿ. ಇದು ಎಷ್ಟು ಸೀರಿಯಸ್ ಆಗಿದೆ. ಯು ಡೋಂಟ್ ಚೂಸ್ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ನೀವು ಅದನ್ನು ಆರಿಸಿಕೊಳ್ಳುವುದಿಲ್ಲ, ನಾನು ಇದನ್ನು ಮಾಡುತ್ತೇನೆ, ಇದನ್ನು ಮಾಡುವುದಿಲ್ಲ. ನೋ. ಪರಮೇಶ್ವರನ ವಾಕ್ಯವು ಉಪದೇಶವಲ್ಲ, ಪರಮೇಶ್ವರನ ವಾಕ್ಯವು ಸಲಹೆ ಅಲ್ಲ. ಪರಮೇಶ್ವರನ ವಾಕ್ಯವು ಆತನ ಒಂದು ಅಟಲ ನಿಯಮವಾಗಿದೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಯು ಡೋಂಟ್ ಹ್ಯಾವ್ ಅ ಚಾಯ್ಸ್. ನೀವು ಆಲೂಗಡ್ಡೆ ಖರೀದಿಸಲು ಹೋಗಿಲ್ಲ, ನಿಮ್ಮ ಮನಸ್ಸಿಗೆ ಏನು ಬರುತ್ತದೆ ಅದನ್ನು ಖರೀದಿಸಲು ಹೋಗಿದ್ದೀರಿ. ವಾಕ್ಯವನ್ನು ಕೇಳಿದ್ದೇನೆ, ನನಗೆ ಯಾವುದು ಮನಸ್ಸಿಗೆ ಬರುತ್ತದೆ ಅದನ್ನು ನಾನು ಅನುಸರಿಸುತ್ತೇನೆ ಮತ್ತು ಯಾವುದು ನನಗೆ ಇಷ್ಟವಿಲ್ಲವೋ ಅದನ್ನು ಬಿಟ್ಟು ಬಿಡುತ್ತೇನೆ. ಯು ಡೋಂಟ್ ಡೂ ದಟ್. ಪ್ರಾರಂಭ ಮಾಡೋಣ. ಮತ್ತು ನನ್ನ ಇವತ್ತಿನ ಮೆಸೇಜ್ನ ಟೈಟಲ್ ಅನ್ನು ನಾನು ಮಧ್ಯದಲ್ಲಿ ಹೇಳುತ್ತೇನೆ, ಏಕೆಂದರೆ ಅದು ಮಧ್ಯದಲ್ಲಿಯೇ ಬರುವುದು. ಇವಾಗ ಹೇಳಿದರೆ ಇವಾಗ ಬಹಳ ಗಡಿಬಿಡಿ ಆಗುವುದು. ಎಫೆಸಿಯು 5ನೇ ಅಧ್ಯಾಯ ಪಕ್ಕದವರಿಗೆ ಹೇಳಿರಿ, ವಾಕ್ಯವನ್ನು ಅನುಸರಿಸಿರಿ. ಎಫೆಸಿಯದವರಿಗೆ 5ನೇ ಅಧ್ಯಾಯ 1ನೇ ವಾಕ್ಯವನ್ನು ನೋಡೋಣ. ಆದ್ದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ, ನೀವು ಅದನ್ನು ನಲ್ಲಿ ನೋಡಿದರೆ ಇಲ್ಲಿ ಅದನ್ನು ಹೀಗೆ ಹೇಳಲಾಗಿದೆ, ನೀವು ದೇವರನ್ನು ಅನುಸರಿಸಿರಿ, ಯಾವುದನ್ನು ದೇವರು ಆ ಮಕ್ಕಳನ್ನು ಪ್ರೀತಿ ಮಾಡುತ್ತಾನೋ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಅಲ್ಲಿ ಏನು ಹೇಳಲಾಗುತ್ತಿದೆ? ನೀವು ದೇವರನ್ನು ಅನುಸರಿಸಿರಿ, ಆತನ ಪ್ರಕಾರ ನಡೆಯಿರಿ. ನೀವು ಮನುಷ್ಯನ ಜೀವಿತವನ್ನು ಜೀವಿಸಲು ಕರೆಯಲ್ಪಟ್ಟವರಲ್ಲ, ಭಾರತೀಯರ ಪ್ರಕಾರ ಜೀವನವನ್ನು ಜೀವಿಸಲು ಕರೆಯಲ್ಪಟ್ಟವರಲ್ಲ, ಬಂಗಾಳಿಯರ ಹಾಗೆ ಜೀವಿಸಲು ಕರೆಯಲ್ಪಟ್ಟವರಲ್ಲ, ತೆಲುಗುವಿನ ಹಾಗೆ ಜೀವಿಸಲು ಕರೆಯಲ್ಪಟ್ಟವರಲ್ಲ, ತಮಿಳು ಜನರಂತೆ ಜೀವಿಸಲು ಕರೆಯಲ್ಪಟ್ಟವರಲ್ಲ, ಮರಾಠಿ ಜನರಂತೆ ಜೀವಿಸಲು ಕರೆಯಲ್ಪಟ್ಟವರಲ್ಲ, ದ ಬಾಸ್ ಅನ್ನೋರ ಹಾಗೆ ಜೀವಿಸಲು ನೀವು ಕರೆಯಲ್ಪಟ್ಟವರಲ್ಲ, ಪರಮೇಶ್ವರನ ಹಾಗೆ ಜೀವಿಸಲು ಕರೆಯಲ್ಪಟ್ಟಿದ್ದೀರಿ. ಸಿಂಪಲ್. ನೀವು ಹೇಳಬೇಡಿರಿ, ಓ ನಾನು ಪರಮೇಶ್ವರನಾಗಿ ಜೀವಿಸಲು ಸಾಧ್ಯವಿಲ್ಲ, ಹೀಗೆ ಜೀವಿಸಬೇಕು, ಹೀಗೆ ಹೇಳಲು ಸಾಧ್ಯವಿಲ್ಲ, ನಾವು ಮನುಷ್ಯರಾಗಿದ್ದೇವೆ, ಮನುಷ್ಯರಂತೆ ಜೀವಿಸುತ್ತೇವೆ ಎಂದು. ನಿಮ್ಮ ಈ ಜ್ಞಾನವು ಸರಿಯಾಗಿ ಇಲ್ಲ. ಇದು ಜ್ಞಾನ ಸರಿಯಾಗಿದೆ, ನಾವು ಬೈಬಲ್ ಮೂಲಕ ನೋಡುತ್ತಿದ್ದೇವೆ. ನೀವು ಬೇರೆ ಜೀವನವನ್ನು ಜೀವಿಸಲು ಸಾಧ್ಯವಿಲ್ಲ. ಪ್ರೇಸ್ ದ ಲಾರ್ಡ್. ಗೊತ್ತಿದ್ದೀರಾ ಆತನು ಏನು ಹೇಳಿದನು? ಆದ್ದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವರಾಗಿರಿ, ಪರಮೇಶ್ವರನ ಜೀವನವನ್ನು ನೀವು ಜೀವಿಸಿರಿ. ಪ್ರೇಸ್ ದ ಲಾರ್ಡ್. ಪದವಿಗೆ ಹೇಳಿರಿ, ಪರಮೇಶ್ವರನ ಜೀವನವನ್ನು ಜೀವಿಸಿರಿ. ಯೋಚನೆ ಮಾಡಿರಿ, ಇದು ಎಷ್ಟು ದೊಡ್ಡ ಆಶೀಷ್ ಆಗಿದೆ. ಮತ್ತು ದೇವರು ನಮಗೆ ಅದನ್ನು ಮಾಡಲು ಹೇಳುವುದಿಲ್ಲ, ಯಾವುದು ನಮಗೆ ಮಾಡಲು ಸಾಧ್ಯವಿಲ್ಲ. ದೇವರ ಹಾಗೆ ಜೀವಿಸಬಲ್ಲೆ ಮತ್ತು ದೇವರ ಹಾಗೆ ಪರಿಣಾಮವನ್ನು ಉಂಟು ಮಾಡಬಲ್ಲೆ. ಗ್ಲೋರಿ. ವಾವ್. ನಾನು ಮುಚ್ಚಿರುವ ಕಣ್ಣುಗಳನ್ನು, ಕುರುಡು ಕಣ್ಣುಗಳನ್ನು ನಾನು ತೆರೆಯಬಲ್ಲೆ, ನಾನು ಕಿವುಡು ಕಿವಿಗಳನ್ನು ತೆರೆಯಬಲ್ಲೆ, ನಾನು ಬಿರುಗಾಳಿಯನ್ನು ನಿಲ್ಲಿಸಬಲ್ಲೆ. ಇದು ಯಾವಾಗ? ನಾನು ದೇವರ ಹಾಗೆ ಜೀವಿಸಲು ಪ್ರಾರಂಭ ಮಾಡಿದಾಗ. 24 ಗಂಟೆ ನನ್ನ ಮೈಂಡಿನಲ್ಲಿ ಏನಿದೆ? ನನಗೆ ದೇವರ ಹಾಗೆ ಜೀವಿಸುವಂತ ಜೀವನ ಬೇಕಾಗಿದೆ, ಏಕೆಂದರೆ ಆತನಂತೆ ಜೀವಿಸುವ ಯೋಗ್ಯತೆ ನಮ್ಮಲ್ಲಿ ಬಂದಿದೆ. ನಮ್ಮ ಒಳಗೆ ಪರಮೇಶ್ವರನ ಜೀವನವಿದೆ.
ಫ್ಯಾನ್ ಅಲ್ಲ, ಅದರ ಮೂಲಕ ನಮ್ಮನ್ನು ಎಸಿ ಮಾಡಲು ಆಸೆಯನ್ನು ಮಾಡಲಾಗುತ್ತಿದೆ. ನಾವು ಎಸಿನೇ ಆಗಿದ್ದೇವೆ, ನಮ್ಮ ಮೂಲಕ ಎಸಿಯನ್ನು ಮಾಡುವ ಆಸೆ ಮಾಡಲಾಗುತ್ತಿದೆ. ಲಾರ್ಡ್, ಕೇಳುತ್ತಿದ್ದೀರಾ ನೀವು? ಇದರಿಂದ ಎಸಿ ಮಾಡುವ ಆಸೆ ಮಾಡಲಾಗುತ್ತಿದೆ. ನೀವು ದೇವರ ಹಾಗೆ ಜನರಿಗೆ ಹೇಳಿದರೆ ಅವರು ತಮ್ಮನ್ನು ತಾವು ಫ್ಯಾನ್ ಅಂತ ತಿಳ್ಕೊಳ್ಳಲು ಪ್ರಾರಂಭ ಮಾಡುತ್ತಾರೆ. ಫಾಸ್ಟರ್, ಪರಮೇಶ್ವರನ ಹಾಗೆ ಹೇಗೆ ಜೀವಿಸುವುದು ಫಾಸ್ಟರ್? ಎಲ್ಲಿ ಫಾಸ್ಟರ್, ನಾವು ಈ ಲೋಕದಲ್ಲಿ ಜೀವನ ಮಾಡುತ್ತೇವೆ, ನಿಮ್ಗಂತೂ ಗೊತ್ತಿದೆ. ಲೋಕದಲ್ಲಿ ಸುಖವು ದುಃಖವು ನಡೆಯುತ್ತಿರುತ್ತದೆ. ಹಾಗೆ ನಾವು ಈ ಲೋಕವನ್ನು ಬಿಡಲು ಸಾಧ್ಯವೋ? ನಾನು ಹೇಳಿದೆ, ನೀವು ಯೋಚನೆ ಮಾಡಿರಿ, ರ್ಯಾಪ್ಚರ್ ಹೇಗೆ ಮಾಡುವಿರಿ ನೀವು? ಪ್ರೇಸ್ ದ ಲಾರ್ಡ್. ಬೈಬಲ್ ಹೇಳುತ್ತದೆ, ಯಾರನಲ್ಲಿ ಲೋಕದ ಆಸೆ ಇದೆಯೋ ಆತನು ದೇವರನ್ನು ಪ್ರೀತಿಸಲು ಸಾಧ್ಯವಿಲ್ಲ ಎಂದು. ನೀವು ಈ ಲೋಕದ ಮೇಲೆ ಇನ್ನೂ ಹೆಚ್ಚಾಗಿ ಪ್ರೀತಿ ಮಾಡುತ್ತಿದ್ದರೆ ನಿಮ್ಮಲ್ಲಿ ದೇವರ ಪ್ರೀತಿ ಇಲ್ಲ. ಇಟ್ ಇಸ್ ಸೋ ಸಿಂಪಲ್. ಎನಿಬಡಿ ಹೂ ಲವ್ಸ್ ದ ವರ್ಲ್ಡ್, ಲವ್ ಆಫ್ ದ ಫಾದರ್ ಇಸ್ ನಾಟ್ ಇನ್ ಹಿಮ್. ಲೋಕದ ಮೇಲೆ ಪ್ರೀತಿಯನ್ನು ಇಡುತ್ತಾನೋ ದೇವರ ಪ್ರೀತಿ ಆತನಲ್ಲಿ ಇಲ್ಲ. ಇದು ಸರಿ ಇದೆ. ಲೋಕದ ಯಾವುದೇ ವಿಷಯವನ್ನು ನೀವು ಪ್ರೀತಿ ಮಾಡಲು ಸಾಧ್ಯವಿಲ್ಲ. ಇಲ್ಲ, ಅದರ ಮನಸ್ಸಾದರೂ ಇಟ್ಟಿರುತ್ತೇವೆ, ಅದನ್ನು ನೀವು ಕತ್ತರಿಸಿರಿ. ಇಲ್ಲ ಫಾಸ್ಟರ್, ಮನಸ್ಸಂತೂ ಇದ್ದೇ ಇರುತ್ತದೆ. ಅದಕ್ಕಾಗಿ ಅವರು ಹೇಳುತ್ತಿದ್ದಾರೆ, ನೀವು ಅದರ ಮೇಲೆ ಮನಸ್ಸಿಟ್ಟಿದರೆ ಪ್ರಭುವಿನಲ್ಲಿ ಮನಸ್ಸು ಇಲ್ಲ, ಪ್ರೀತಿ ಇಲ್ಲ. ಅದಕ್ಕಾಗಿ ಬೈಬಲ್ ಹೇಳುತ್ತದೆ, ಆ ಕಷ್ಟ ದಿನಗಳು ಬರುವಾಗ ಯಾರು ಮನೆಗೆ ತೆಗೆದುಕೊಂಡು ಹೋಗಲು ಹೋಗುವುದಿಲ್ಲ. ಅದಕ್ಕಾಗಿ ಸಹೋದರನೇ, ನಿನ್ನ ಮನಸ್ಸನ್ನು ಅಲ್ಲಿ ಹಚ್ಚಿಕೊಳ್ಳಬೇಡ. ಮಗನೇ, ನಿನ್ನ ಲ್ಯಾಪ್ಚರ್ ಕೂಡ ಮಲಗಿ ಹೋಗುವುದು. ಪ್ರೇಸ್ ದ ಲಾರ್ಡ್. ಪರಮೇಶ್ವರನ ಹಾಗೆ ಜೀವಿಸಿರಿ. ಒಳ್ಳೆದಲ್ವಾ? ನೀವು ಸ್ವತಃವಾಗಿ ರೋಗಿ ಆಗುವುದಿಲ್ಲ, ನೀವು ಬಡವರಾಗುವುದಿಲ್ಲ. ಎಷ್ಟು ಒಳ್ಳೆಯದಾಗಿದೆ ಇದು. ಪರಮೇಶ್ವರನ ಹಾಗೆ ಜೀವಿಸುವುದು ಎಂದರೆ ಬ್ಯಾಂಕ್ ಆಗಿ ಬಿಡಿರಿ. ಏನು ಆಗಿರಿ? ಬ್ಯಾಂಕ್ ಆಗಿರಿ. ಬ್ಯಾಂಕ್ ಏನಿದೆ, ಅದರಲ್ಲಿ ದುಡ್ಡು ಇದೆ. ಪರಮೇಶ್ವರನ ಜೀವಿಸುವುದೆಂದರೆ ಯಾವುದು ಲೋಕದ ಜೊತೆ ಆಗುತ್ತದೆ ಅದು ನಿಮ್ಮ ಜೊತೆ ಆಗುವುದಿಲ್ಲ. ಪ್ರೇಸ್ ದ ಲಾರ್ಡ್. ಕೇಳುತ್ತಿದ್ದೀರಾ? ನಾನು ದೇವರ ಹಾಗೆ ಜೀವಿಸಲು ಕರೆಯಲ್ಪಟ್ಟಿದ್ದೇನೆ. ಇದು ಧರ್ಮ ನಿಮಗೆ ಹೇಳುವುದಿಲ್ಲ. ಧರ್ಮವು ಬಹಳ ಮೇಲೆಯಾಗಿದೆ. ನೀವು ಧರ್ಮಿಯಾಗಿದ್ದರೆ ನಾನು ನಿಮಗೆ ಹುಚ್ಚನಾಗಿ ಕಾಣುತ್ತಿದ್ದೇನೆ. ಇವನು ಹುಚ್ಚ ಮನುಷ್ಯ, ನಾನು ಮೂರ್ಖನಲ್ಲ. ಅವರು ಮನಸ್ಸಿಗೆ ಬಂದಂಗೆ ಹೇಳುತ್ತಾರೆ, ದೇವರ ಹಾಗೆ ಜೀವಿಸಿರಿ. ಹೇಗೆ ಜೀವಿಸುವುದು ಅದನ್ನು ಹೇಳುವೇನು ಮುಂದೆ ಹೋಗುತ್ತಾ. ಪ್ರೇಸ್ ದ ಲಾರ್ಡ್. ಸರಿ ಇದೆಯೇ? ಹೇಳಿರಿ. ಪರಮೇಶ್ವರನ ಹಾಗೆ ಜೀವಿಸುವುದು ಸಂಭವವಾಗಿದೆ, ಒಳ್ಳೆಯದಾಗಿದೆಯೇ? ಪ್ರೇಸ್ ದ ಲಾರ್ಡ್. ಮುಂದಿನ ವಾಕ್ಯ. ಆತನು ಹೇಳಲು ಪ್ರಾರಂಭ ಮಾಡಿದ್ದಾನೆ, ದೇವರ ಹಾಗೆ ಜೀವಿಸುವುದು ಎಂದರೆ ಹೇಗೆ ಜೀವಿಸುವುದು ಇತ್ತು. ಆತನು ಪ್ರಾರಂಭ ಮಾಡಿದ್ದಾನೆ ಲಿಸ್ಟ್ ಬಗ್ಗೆ. ಪೂರ್ತಿ ಲಿಸ್ಟ್ ಬರಲು ಪ್ರಾರಂಭವಾಗುತ್ತದೆ ಕೊನೆಯವರೆಗೆ. ಸರಿ ಇದೆಯೇ? ಅದು ಲಿಸ್ಟ್ ಏನಾಗಿದೆ? ದೇವರ ಹಾಗೆ ಜೀವಿಸುವ ರೀತಿ. ನೀವು ಆ ರೀತಿಯಲ್ಲಿ ಜೀವಿಸದಿದ್ದರೆ ನೀವು ಹೇಳುತ್ತೀರಿ ಇವಾಗಿಂದ ಇಲ್ಲ. ಪ್ರೇಸ್ ದ ಲಾರ್ಡ್. ಎದರಲ್ಲಿ ನಡೆಯಿರಿ? ಪ್ರೀತಿಯಲ್ಲಿ ನಡೆಯಿರಿ. ಇದು ಮೊದಲನೇದಾಗಿದೆ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ಇದು MPCಯಲ್ಲಿ ನಾವು ನೋಡಬಹುದು. ಇಲ್ಲಿ ನಾನು ನಿಮಗೆ ಏನು ತೋರಿಸಲು ಬಯಸುತ್ತೇನೆ, ಪ್ರೀತಿಯ ಅರ್ಥ ಏನಾಗಿದೆ ಎಂಬುದು. ಎಸ್ಟೀಮಿಂಗ್ ಅಂಡ್ ಡಿಲೈಟಿಂಗ್ ಒನ್ ಅಂಡ್ ಅದರ್. ಪ್ರೀತಿಯಲ್ಲಿ ನೀವು ನಡೆಯಿರಿ. ಒಬ್ಬರು ಇನ್ನೊಬ್ಬರ ಸನ್ಮಾನ ಮಾಡಿ ನೀವು ಆನಂದದಲ್ಲಿ ಜೀವಿಸಿರಿ. ಇಲ್ಲಿ ಪ್ರೀತಿ ಅಂದ್ರೆ ಆತನು ಏನು ಹೇಳುತ್ತಾ ಇದ್ದಾನೆ? ಬೇರೆಯವರಿಗೆ ನಮಗಿಂತಲೂ ಹೆಚ್ಚವರಾಗಿ ನಾವು ತಿಳಿದುಕೊಳ್ಳಬೇಕು. ಹೇಳಿದರೆ, ಸಹೋದರಿಗೆ ನೀವು ಬಹಳ ಚೆನ್ನಾಗಿದ್ದೀರಿ. ನಿಮ್ಮ ಅರ್ಥ ಏನಾಗಿದೆ? ಸಹೋದರಿಗೆ ನೀನು ಬಹಳ ಬಹಳ ಒಳ್ಳೆಯವಳಾಗಿದ್ದೀಯ. ಇದೇ ಅರ್ಥವಾಗಿದೆ ಪ್ರೀತಿಯಲ್ಲಿ ನಡೆಯುವುದು. ಎಸ್ಟೀಮಿಂಗ್ ಅಂಡ್ ಡಿಲೈಟಿಂಗ್ ಒನ್ ಅಂಡ್ ಅದರ್. ಮತ್ತು ನೀವು ಒಬ್ಬ ಗಂಡನಾಗಿದ್ದರೆ ಹೆಂಡತಿಗೆ ಧನ್ಯವಾದ ಹೇಳುತ್ತೀರಿ. ಊಟ ಮಾಡುವುದಕ್ಕೆ ನೀವು ಧನ್ಯವಾದ ಹೇಳುತ್ತೀರಿ ಮತ್ತು ಹೀಗೆ ಹೇಳುವುದಿಲ್ಲ, ಇದರಲ್ಲಿ ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ ಹಾಕು ಎಂದು. ನೀವೇ ಅದನ್ನು ಮಾಡುವಿರಿ. ಸರಿ ಇದೆ, ಸ್ವಲ್ಪ ಉಪ್ಪು ಹೆಚ್ಚಾಗಿದ್ದರೆ ಯಾವುದು ವಿಪತ್ತು ಬಂದಿತ್ತು? ನೀವು ಸತ್ತು ಹೋದಿರಾ? ಸ್ವಲ್ಪ ಹೆಚ್ಚು ಉಪ್ಪನ್ನು ತಿಂದಿ. ರೊಟ್ಟಿ ತಿಂದರೆ ನೀವು ಸತ್ತು ಹೋದಿರಾ? ಸುಟ್ಟ ರೊಟ್ಟಿ ತಿಂದರೆ ನೀವು ಸತ್ತು ಹೋದಿರಾ? ಅವನು ಏನು ಹೇಳುತ್ತಿದ್ದಾನೆ? ವಾಕ್ ಇನ್ ಲವ್, ಎಸ್ಟೀಮಿಂಗ್ ಅಂಡ್ ಡಿಲೈಟಿಂಗ್ ಒನ್ ಅಂಡ್ ಅದರ್. ಒಬ್ಬರು ಇನ್ನೊಬ್ಬರ ಸನ್ಮಾನವನ್ನು ಮಾಡಿರಿ. ಒಬ್ಬರು ಇನ್ನೊಬ್ಬರ ಜೊತೆ ಆನಂದವನ್ನು ಸಂತೋಷವನ್ನು ಹಂಚಿಕೊಳ್ಳಿರಿ. ಪ್ರೇಸ್ ದ ಲಾರ್ಡ್. ಕೇಳುತ್ತಿದ್ದೀರಾ ನೀವು? ಹೀಗೆ ಅಲ್ಲ ನೀವು ನೋಡಿ ಮೂಗು ಮುರಿದು ಹೋಗಿಬಿಟ್ರಿ ಎಂಬುದು. ಯು ಡೋಂಟ್ ಬಿಹೇವ್ ದಟ್ ವೇ. ಪ್ರೇಸ್ ದ ಲಾರ್ಡ್. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಪ್ರೀತಿಯಲ್ಲಿ ನಡೆಯಿರಿ. ಆತನು ಹೇಳಲಿಲ್ಲ, ಹೇಳುತ್ತಿದ್ದೀರಾ? ಪಕ್ಕದವರಿಗೆ ಹೇಳಿರಿ ಪ್ರೀತಿಯಲ್ಲಿ ನಡೆಯಿರಿ ಎಂದು. ಪ್ರೀತಿಯಲ್ಲಿ ನಡೆಯಿರಿ. ಆತನು ಹೇಳಲಿಲ್ಲ ಕೇಳಿ ನೀವು ಒಬ್ಬರನ್ನೊಬ್ಬರನ್ನು ದ್ವೇಷಿಸಬೇಕೆಂದು.
ಕೆಲವರು ವಾಕ್ಯವನ್ನು ಕೇಳುತ್ತಾರೆ, ಪ್ರೀತಿಯಲ್ಲಿ ನಡೆಯಿರಿ, ಪ್ರೀತಿಯಲ್ಲಿ ನಡೆಯಿರಿ ಎಂದು ಹೇಳುತ್ತಾರೆ, ಮತ್ತು ಯಾರಾದ್ರೂ ಹೇಳಿ ಹೋಗು ಇಲ್ಲಿಂದ ಎಂದು ಒದರುತ್ತಾರೆ. ಇದೆಂತ ಪ್ರೀತಿಯಾಗಿದೆ? ಹೇಳುತ್ತಿದ್ದಾರೆ ಪ್ರೀತಿಯಲ್ಲಿ ನಡೆಯಬೇಕೆಂದು, ಒಳಗೆ ಸಿಟ್ಟು ಬರ್ತಾ ಇದೆ. ಇವತ್ತು ಸೊಸೆಗೆ ಹೋಗಿ ಚೆನ್ನಾಗಿ ಅವಳಿಗೆ ಮಾಡುತ್ತೇನೆ ಎಂದು ಇವಾಗ್ಲಾದ್ರೂ ಈ ಮೆಸೇಜ್ ಅನ್ನು ಅವರು ಕೇಳಿದ್ದಾರೆ. ಕಾಂಟ್ ಡೂ ದ್ಯಾಟ್. ಇದು ನಮಗೆ ಸಂಭವವಾಗಿದೆ. ಪ್ರೇಸ್ ದ ಲಾರ್ಡ್. ಏಕೆಂದರೆ ಬೈಬಲ್ ಹೇಳುತ್ತದೆ ದೇವರ ಪ್ರೀತಿಯು ನಮ್ಮ ಒಳಗೆ ಹಾಕಲ್ಪಟ್ಟಿದೆ. ಪ್ರೇಸ್ ದ ಲಾರ್ಡ್. ಮತ್ತು ಪ್ರೀತಿಯಲ್ಲಿ ನಡೆಯುವುದು ನಮಗೆ ಸಾಧ್ಯವಾಗಿದೆ. ಹಾಲೆಲೂಯಾ. ಸರಿಯಾಗಿದೆ. ಇದು ದೇವರ ಜೊತೆ ನಡೆಯುವ ಒಂದು ಭಾಗವಾಗಿದೆ. ನಿಮ್ಮನ್ನು ನೀವು ಮನುಷ್ಯರೆಂದು ತಿಳಿದುಕೊಳ್ಳಬೇಡಿರಿ. ಇಲ್ಲ, ನಾನು ಇದನ್ನು ಮಾಡುವುದಿಲ್ಲ. ಯಾರು ಹೇಳಿದರೂ ನೀವು ಇದನ್ನು ಮಾಡುವುದಿಲ್ಲ. ದೇವರು ಸತ್ಯವಂತನಾಗಿದ್ದಾನೆ. ಬೈಬಲ್ ಹೇಳುತ್ತದೆ ದೇವರು ಸತ್ಯವಂತನಾಗಿದ್ದಾನೆ. ಗಾಡ್ ಇಸ್ ಟ್ರೂತ್, ಎವ್ರಿ ಮ್ಯಾನ್ ಹ್ಯಾಸ್ ಲಯರ್. ದೇವರು ಸತ್ಯವಂತನಾಗಿದ್ದಾನೆ ಮತ್ತು ಪ್ರತಿಯೊಬ್ಬ ಮನುಷ್ಯನು ಮಿತನಾಗಿದ್ದಾನೆ. ನೀವು ತಿಳ್ಕೊತೀರಾ ನಾವು ಮನುಷ್ಯನಾಗಿದ್ದೇನೆಂದರೆ ವಾಕ್ಯ ಹೇಳುತ್ತದೆ ನೀನು ಮನುಷ್ಯನಲ್ಲ ಎಂದು. ನೀವು ದೇವರ ಜೀವನವನ್ನು ಜೀವಿಸಲು ಕರೆಯಲ್ಪಟ್ಟಿದ್ದೀರಿ. ನಿಮ್ಮನ್ನು ನೀವು ಮನುಷ್ಯನ ಲೆವೆಲ್ ಅಲ್ಲಿ ಕರೆದುಕೊಂಡು ಹೋಗಬೇಡಿರಿ. ನಿಮಗೆ ಅದೇ ಲೆವೆಲ್ ನಿಂದ ಬಿಡಿಸಲ್ಪಟ್ಟಿರುವುದು. ಅದಕ್ಕಾಗಿ ಯೇಸು ಸ್ವಾಮಿ ಸತ್ತರು, ಮತ್ತೆ ಹುಣ್ಣಲ್ಪಟ್ಟರು, ಮತ್ತೆ ಅವರನ್ನು ಎಬ್ಬಿಸಲ್ಪಟ್ಟಿತು, ಜೀವಂತರಾಗಿ ಕಳಿಸಿಕೊಟ್ಟನು. ಏಕೆಂದರೆ ನಾವು ದೇವರ ಹಾಗೆ ಜೀವನ ನಡೆಸಬೇಕೆಂದು. ನಾವು ಧರ್ಮದಲ್ಲಿ ಇಲ್ಲ. ಧರ್ಮದ ವಿಷಯವಾಗಿ ಧರ್ಮದ ಮನುಷ್ಯನು ಇದನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ತನಗೆ ಇದನ್ನು ತಿಳಿದುಕೊಳ್ಳುವುದು ಬಹಳ ಕಠಿಣವಾಗಿದೆ. ಪ್ರೇಸ್ ದ ಲಾರ್ಡ್. ಅದೇ ರೀತಿಯಾಗಿದೆ. ನೀವು ಕಾಡಿನಲ್ಲಿ ಆದಿವಾಸಿಗಳ ಜೊತೆಯಲ್ಲಿ, ಇವತ್ತಿನಲ್ಲಿ ಆದಿವಾಸಿಗಳು ಬಹಳ ಮುಂದುವರೆದಿದ್ದಾರೆ. ಹೀಗೆ ಆದಿವಾಸಿ ಜಾತಿ ಇದೆ, ಆತನು ಇನ್ನೂವರೆಗೆ ಟಿವಿನೇ ನೋಡಿಲ್ಲ. ಮತ್ತು ವರ್ಷಗಳ ಹಿಂದೆ ನಾನು ಮಸೀಯನಾಗಿದ್ದಾಗ ನಾನು ಹೀಗೆ ಪಿಕ್ಚರ್ ನೋಡ್ತಾ ಇದ್ದೆ. ಅದರಲ್ಲಿ ಇಂಥದೇ ಒಂದು ಸೀನ್ ಇತ್ತು. ಆ ಮನುಷ್ಯನು ಆದಿವಾಸಿಗಳ ಮಧ್ಯದಲ್ಲಿ ಆತನು ಸಿಕ್ಕಾಕಿಕೊಂಡಿದ್ದನು. ನನ್ನ ಹತ್ತಿರ ಒಂದು ವಿಡಿಯೋ ಇತ್ತು. ಆತನು ಆ ರೇಡಿಯೋವನ್ನು ಸ್ಟಾರ್ಟ್ ಮಾಡಿದನು. ಎಲ್ಲ ಆದಿವಾಸಿ ಜನರು ಆತನಿಗೆ ಪ್ರಭು ಎಂದು, ಏಕೆಂದರೆ ಅವರು ಇದನ್ನು ನೋಡೇ ಇರಲಿಲ್ಲ. ಪ್ರೇಸ್ ದ ಲಾರ್ಡ್. ಕೇಳುತ್ತಿದ್ದೀರಾ? ಅವರು ನೋಡಿರ್ಲಿಲ್ಲ, ಅದಕ್ಕಾಗಿ ಅದು ದೊಡ್ಡ ವಿಷಯವಾಗಿತ್ತು ಅವರಿಗೆ. ಹಾಗೆ ಧರ್ಮಕ್ಕೆ ಇದನ್ನು ಒಪ್ಪಿಕೊಳ್ಳುವುದು, ನಾವು ಪರಮೇಶ್ವರನ ಹಾಗೆ ಜೀವಿಸುತ್ತೇವೆ ಎಂಬುದು ಬಹಳ ದೊಡ್ಡದಾಗಿದೆ. ಧರ್ಮಕ್ಕೆ ಇದು ಬಹಳ ದೊಡ್ಡದಾಗಿದೆ. ಧರ್ಮಕ್ಕೆ ಇದು ಗೊತ್ತೇ ಇಲ್ಲ ಇದು ಸಂಭವವಿದೆ, ಇದು ಸಾಧ್ಯವಿದೆ ಎಂದು. ಧರ್ಮ ಇದನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಇಷ್ಟು ದೊಡ್ಡ ಪರಮೇಶ್ವರನನ್ನು, ಪರ್ವತವನ್ನು, ನದಿಗಳನ್ನು, ಹಳ್ಳಗಳನ್ನು ನಿರ್ಮಾಣ ಮಾಡಿದ್ದಾನೆ. ಪ್ರೇಸ್ ದ ಲಾರ್ಡ್. ಇದನ್ನು ಒಪ್ಪಿಕೊಳ್ಳುವಿರಾ? ಒಪ್ಪಿಕೊಳ್ಳುವುದಿಲ್ಲ. ನೀವು ಇಲ್ಲಿ ಚರ್ಚ್ಗೆ ಬಂದಿದ್ದೀರಾ, ನಾನು ನಿಮ್ಗೆ ಚಿಲ್ಡ್ರನ್ ಚರ್ಚ್ ದ ಒಂದು ಕುರ್ಚಿಯನ್ನು ಕೊಟ್ಟರೆ ನೀವು ನೋಡುವಿರಿ ಇದೇನಾಗಿದೆ ಎಂದು. ಆ ಮಕ್ಕಳ ಕುರ್ಚಿ ಚಿಕ್ಕದಾಗಿದ್ದು ನೀವು ನೋಡುವಿರಿ ಇದೇನಿದು ಅನ್ನುವಿರಿ. ನಾವು ಈ ದೊಡ್ಡದಾದ ಮಹಾನ್ ಪರಮೇಶ್ವರನು ನಮ್ಮ ಒಳಗೆ ಇರುತ್ತಾನೆ ಎಂದರೆ ಧರ್ಮ ಹೇಳುತ್ತದೆ ಇದು ಏನಾಗಿದೆ. ಅವ್ರಿಗೆ ಇದು ತಿಳಿದು ಬರುವುದಿಲ್ಲ. ಇದೇ ಕಾರಣವಿದೆ ಪರಿಶುದ್ಧಾತ್ಮನು ನಮಗೆ ಆ ಎಲ್ಲ ವಿಷಯವನ್ನು ತಿಳಿಸಿಕೊಡುತ್ತಾನೆ. ಪರಮೇಶ್ವರನು ನಮ್ಮ ಒಳಗೆ ಇದ್ದಾನೆ. ಪ್ರೇಸ್ ದ ಲಾರ್ಡ್. ಹೇಳಿರಿ, ನಾನು ಪರಮೇಶ್ವರನಿಂದ ತುಂಬಲ್ಪಟ್ಟಿದ್ದೇನೆ. ಓ ಬಾಯ್, ಇಟ್ ಇಸ್ ಸಚ್ ಎ ಬ್ಲೆಸ್ಸಿಂಗ್. ಈ ಲೈನ್ ಅನ್ನು ನಾನು ದಿನದಲ್ಲಿ ಎಷ್ಟು ಸಲ ಹೇಳುತ್ತೇನೆ, ಬಹಳ ಸಲ ಹೇಳುತ್ತೇನೆ. ನಾನು ಪರಮೇಶ್ವರನಿಂದ ತುಂಬಲ್ಪಟ್ಟಿದ್ದೇನೆ. ನನಗೆ ಮನುಷ್ಯರಂಗೆ ಯೋಚನೆ ಮಾಡುವುದು ನನಗೆ ಅನಿಸುತ್ತದೆ ನಾನು ಸಗಣಿಯನ್ನು ತುಂಬಿಕೊಂಡಿದ್ದೇನೆ ಎಂದು. ಮನುಷ್ಯನ ಯೋಚನೆಗಳು ನನ್ನ ಹತ್ರ ಬಂದಾಗ ನಾನು ದುರ್ವಾಸನೆಗೆ ಸಮ ಎನಿಸಿಕೊಳ್ಳುತ್ತೇನೆ. ನಿಜವಾಗ್ಲೂ ನನಗೆ ದುರ್ವಾಸನೆ ಬರುತ್ತದೆ. ಅನಿಸುತ್ತದೆ ನಾನು ಸ್ನಾನ ಮಾಡಬೇಕಾ ಅಥವಾ ಏನು ಮಾಡಬೇಕಾ. ಐ ಫೀಲ್ ಹೀಗೆ ನಾನು ಮನುಷ್ಯನ ಹಾಗೆ ಯೋಚಿಸಲು ಸಾಧ್ಯ. ನನಗೆ ಕೀಳಾಗಿ ಅನಿಸುತ್ತದೆ. ಹೇಗೆ ನಾನು ಮನುಷ್ಯನಾಗಿ ಯೋಚನೆ ಮಾಡಬೇಕು? ಹೇಗೆ ಯೋಚನೆ ಮಾಡಲಿ? ನನ್ನ ಒಳಗೆ ಮಸೀಹನ ಬುದ್ಧಿ ಇದೆ. ನಾನು ಪರಮೇಶ್ವರನಿಂದ ತುಂಬಲ್ಪಟ್ಟಿದ್ದೇನೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಬೇರೆಯವರನ್ನು ದ್ವೇಷಿಸುವುದು ನನಗೆ ಅಸಂಭವವಾಗಿದೆ, ಅಸಾಧ್ಯವಾಗಿದೆ. ಏನು ಮಾಡಿದರೂ ನಾನು ಸಿಟ್ಟು ಮಾಡಿಕೊಳ್ಳಬಹುದು, ಆದರೆ ದ್ವೇಷಿಸಲು ಸಾಧ್ಯವಿಲ್ಲ. 1 ಗಂಟೆ ಆದ ಮೇಲೆ ನಾನು ನಿಮ್ಗೆ ಹೀಗೆ ಸಿಗಬಹುದು. ಅರ್ಧ ಗಂಟೆ ಹಿಂದೆ ಏನು ಆಗಿತ್ತು ಅದು ಗೊತ್ತೇ ಇಲ್ಲದ ಹಾಗೆ. ಟು ಡೂ ದ್ಯಾಟ್ ನನ್ನಲ್ಲಿ ದ್ವೇಷಿಸುವ ಯೋಗ್ಯತೆ ಇಲ್ಲ. ಈ ಎಬಿಲಿಟಿ ನನ್ನಲ್ಲಿ ಇಲ್ವೇ ಇಲ್ಲ. ಏಕೆಂದರೆ ನನಗೆ ವಾಕ್ಯದ ಮೂಲಕ ಗೊತ್ತಿದೆ ನನಗೆ ಪ್ರೀತಿಯಲ್ಲಿ ನಡೆಯಬೇಕೆಂದು. ಹೇಳಿರಿ, ಪ್ರೀತಿಯಲ್ಲಿ ನಡೆಯಿರಿ. ನೀವು ನಡುವಿರೋ ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು.
ಇವುಗಳಿಗೆ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದದ್ದು. ಇಂಥ ವಿಷಯಗಳು ನಮ್ಮ ಮಧ್ಯದಲ್ಲಿ ಇರಬಾರದು. ಇಬ್ಬರು ಕುಳಿತುಕೊಂಡು ಬೇರೆಯವರ ಚಾಡಿ ಹೇಳುತ್ತಿದ್ದರು, ಕೆಟ್ಟದಾಗಿ ಬಯಸುತ್ತಿದ್ದರು. ಇಬ್ಬರು ಕೂತುಕೊಂಡು ಯೋಚನೆ ಮಾಡುತ್ತಿದ್ದರು, ಇವರ ಮೇಲೆ ಪಾಲಿಟಿಕ್ ಮಾಡಿ ಇವ್ರನ್ನು ಹೇಗೆ ಕೆಳಗೆ ಬೀಳಿಸಬೇಕು, ಸನ್ಮಾನ ಹೇಗೆ ಮಾಡುವುದು, ಇವರಿಗೆ ಕೆಟ್ಟದಾಗಿ ಹೇಗೆ ಮಾತನಾಡುವುದು, ಹೇಗೆ ಕೆಡುಕು ಮಾಡುವುದು. ಇಂಥ ವಿಷಯಗಳ ಚರ್ಚೆ ಕೂಡ ನಿಮ್ಮಲ್ಲಿ ಆಗಬಾರದು. ಪರಮೇಶ್ವರು ನಮಗೆ ಹೇಳುತ್ತಿದ್ದಾರೆ ಯಾವ ರೀತಿ ಚರ್ಚನ್ನು ನಾವು ಮಾಡಬೇಕು. ನಿಮ್ಮ ಯಾರು ಅತ್ತೆ ಇಲ್ವಾ, ನಿಮ್ಮ ನಾದಿನೇ ಇಲ್ವಾ, ಇಲ್ಲಿ ನೀವು ಪಾಲಿಟಿಕ್ಸ್ ಮಾಡಬೇಕೆಂದು? ಯಾರು ನಿಮ್ಮ ಮೈದುನನೂ ಇಲ್ಲ, ನಿಮ್ಮ ಅಳಿಯನೂ ಇಲ್ಲ. ಜಾರತ್ವ ಯಾವ ವಿಧವಾದ ಬಂಡುತನ ದುರ್ವಾಶಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇಬ್ಬರು ಲೀಡರ್ಗಳ ಜಗಳವು ನನ್ನ ಹತ್ರ ಬರಲೇಬಾರದು. ಇಬ್ಬರು ಲೀಡರ್ಗೆ ಜಗಳ ಮಾಡುವ ಅವಶ್ಯಕತೆನೇ ಇಲ್ಲ, ಜಗಳ ಮಾಡಲೇಬಾರದು. ಇಬ್ಬರು ಮೆಂಬರ್ಗೆ ಜಗಳ ಮಾಡುವ ಅವಶ್ಯಕತೆನೇ ಇಲ್ಲ, ಜಗಳ ಮಾಡಲೇಬಾರದು. ಚರ್ಚಲ್ಲಿ ಆಗಲೇಬಾರದು. ಆಮೇಲೆ ವ್ಯಭಿಚಾರವು ಹುಡುಗ ಹುಡುಗಿಯ ಜೊತೆ ಓಡಿ ಹೋದನು, ಅವರು ಕೆಟ್ಟ ಕೆಲಸವನ್ನು ಮಾಡುತ್ತಿದ್ದಾರೆ, ಇಲ್ಲ. ನಿಮ್ಮಲ್ಲಿ ಜಾರತ್ವವು ಯಾವುದೇ ಪ್ರಕಾರದ ಡೋಂಟ್ ಬಿಹೇವ್ ದ್ಯಾಟ್ ವೇ. ಇದು ನಮ್ಮ ಜೀವಿಸುವ ರೀತಿಯಾಗಿಲ್ಲ. ದೇವರು ನಮಗೆ ಈ ಜೀವಿತವನ್ನು ಜೀವಿಸಲು ಕೊಟ್ಟಿಲ್ಲ. ಹೊಲಸು ಮಾತು, ಹುಚ್ಚು ಮಾತು, ಕುಚ್ಚದ ಮಾತು ಇವು ಬೇಡ. ಇವುಗಳ ಬಗ್ಗೆ ಚರ್ಚೆ ಕೂಡ ಇರಬಾರದು. ಯಾರು ಹೇಳಬಾರದು ಆ ಚರ್ಚ್ನಲ್ಲಿ ಜನರು ಜಗಳ ಮಾಡುತ್ತಾರೆ ಎಂದು. ಆ ಚರ್ಚ್ನ ಜನರು ಒಬ್ಬರಿಗೊಬ್ಬರು ಪ್ರೀತಿ ಮಾಡುವುದಿಲ್ಲ ಎಂದು. ಜನರು ಬರುತ್ತಾರೆ, ಲೀಡರ್ಗೆ ಭೇಟಿಯಾಗುತ್ತಾರೆ, ಹೊರಟು ಹೋಗುತ್ತಾರೆ, ನಮ್ಮ ಕಡೆ ಯಾರು ನೋಡುವುದಿಲ್ಲ. ಇದು ಆಗಲು ಸಾಧ್ಯವಿಲ್ಲ. ದೇವರು ನಮಗೆ ಇದಕ್ಕಾಗಿ ಕರೆದಿಲ್ಲ. ನೆಕ್ಸ್ಟ್, ಕುಚ್ಚದ ಮಾತು ಇವು ಬೇಡ, ಅಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಎಸ್ ದ ಲಾರ್ಡ್. ಕೇಳುತ್ತಿದ್ದೀರಾ ನೀವು ಭೇಟಿಯಾದಾಗ ಸೆಲ್ ಲೀಡರ್ಗೆ ಧನ್ಯವಾದ ಹೇಳುತ್ತೀರಿ. ಇದು ಹಾಗಲ್ಲ, ನನ್ನ ಸೆಲ್ ಲೀಡರ್ ಏನನ್ನು ತಿಳಿದಿಲ್ಲ, ಅವನ ಜೊತೆ ಪಾಲಿಟಿಕ್ಸ್ ಮಾಡ್ತಾ ಇದ್ದೀನಿ. ಇದು ಎಂತ ಚರ್ಚ್ ಆಗಿದೆ, ಇದು ಕ್ಲಾಸ್ ಎಂಬೆಸಿಯ ರೀತಿಯಾಗಿಲ್ಲ, ಇದು ದೇವರ ರೀತಿಯೂ ಆಗಿಲ್ಲ. ಹೊಲಸು ಮಾತು, ಹುಚ್ಚ ಮಾತು, ಕುಚ್ಚೋದ್ಯ ಮಾತು ಇವು ಬೇಡ. ಇದರ ಮೇಲೆ ಲಕ್ಷ್ಯ ಹಾಕಬೇಕು. ನಿಮ್ಮ ಬಾಯಿಯಿಂದ ಯಾವ ಶಬ್ದಗಳು ಹೊರಡುತ್ತವೆ. ವಿ ಡೋಂಟ್ ಟಾಕ್ ಲೈಕ್ ದಟ್. 24 ಗಂಟೆ ಕ್ರಿಶ್ಚಿಯನಿಟಿಯಲ್ಲಿದ್ದೇವೆ ನಾವು. ಫ್ರೆಂಡ್ ಅಲ್ಲಿ ಆದ್ರೂ ಇದು ನಡೆಯುವುದಿಲ್ಲ. ಗೆಳೆಯರಲ್ಲಿ ಇದು ನಡೆಯುವುದಿಲ್ಲ. ಕೆಲವು ಸಲ ನನಗೆ ತೊಂದರೆ ಆಗುತ್ತದೆ. ನಾನು ಹೇಳುತ್ತೇನೆ, ಎಷ್ಟು ಹೇಳಬೇಕು. ಕೆಲವು ಸಲ ನಾವು ಲೀಡರ್ಸ್ ಮಾತು ನಾಡುವುದನ್ನು ನಾನು ಕೇಳುತ್ತೇನೆ, ನಾನು ಹೆಸರು ಹೇಳುವುದಿಲ್ಲ. ಬೊಗಳು, ಇದು ಎಂತ ಭಾಷೆ. ಯು ಡೋಂಟ್ ಬಿಹೇವ್ ದ್ಯಾಟ್. ನಡಿ. ನಾವು ದೇವರ ಜನರಾಗಿದ್ದೇವೆ, ಹೇಳಬೇಡಿರಿ. ಗೆಳೆಯರಲ್ಲಿ ಅಂತೂ ನಡೆಯುತ್ತದೆ, ಲೋಕದ ಗೆಳೆಯರಲ್ಲಿ ನಡೆಯುತ್ತದೆ, ಆದರೆ ಪರಮೇಶ್ವರನ ಗೆಳೆಯರಲ್ಲಿ ಇದು ನಡೆಯುವುದಿಲ್ಲ. ಅಥವಾ ಹೊಲಸು ಮಾತುಗಳು, ಹುಚ್ಚು ಮಾತುಗಳು, ಈ ಮಾತುಗಳು ಶೋಭೆಯನ್ನು ತರುವುದಿಲ್ಲ. Praise the Lord. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಪ್ರೇಸ್ ದ ಲಾರ್ಡ್. ಮತ್ತು ಧನ್ಯವಾದ ಶಬ್ದವನ್ನು ಹೊರಡಬೇಕು. ನಿಮ್ಮ ಸೆಲ್ ಲೀಡರ್ಗೆ ನೀವು ಧನ್ಯವಾದವನ್ನು ಹೇಳಿರಿ. ಧನ್ಯವಾದ ನನಗೆ ವಾಕ್ಯವನ್ನು ಕಲಿಸಿದ್ದಕ್ಕಾಗಿ, ಧನ್ಯವಾದ ಚರ್ಚ್ಗೆ ನೀವು ಬಂದಿದ್ದಕ್ಕಾಗಿ. ನಿಮಗೆ ಗೊತ್ತಿದೆ, ಈ ಲೋಕದಲ್ಲಿ ಒಬ್ಬರಿಗೊಬ್ಬರ ನಾವು ಧನ್ಯವಾದ ನೀವು ಚರ್ಚ್ಗೆ ಬಂದಿದ್ದಕ್ಕಾಗಿ. ಅವರು ಇದನ್ನು ಮಾಡಲು ಕೂಡ ಸಾಧ್ಯವಿಲ್ಲ. ಇದೇ ಕಾರಣವಿದೆ. ಪ್ರೇಸ್ ದ ಲಾರ್ಡ್. This is different life God has called us to. ಯಾವುದೇ ರೀತಿ ಜಾರತ್ವವು, ಹೊಲಸು ಮಾತು, ಹುಚ್ಚು ಮಾತು, ತುಚ್ಛ ಮಾತು ಇದಕ್ಕೆ ಯಾವುದೇ ರೀತಿ ಶೋಭೆ ತರುವುದಿಲ್ಲ. ಇದು ದೇವರ ಜೀವಿತದ ಜೊತೆ ಯಾವುದೇ ರೀತಿ ಸಂಬಂಧ ಪಡುವುದಿಲ್ಲ. ಬಿಟ್ಟು ನೀವು ಧನ್ಯವಾದ ಹೇಳಬಹುದು. ನೀವು ಪಕ್ಕದವರಿಗೆ ಹೇಳಿರಿ, ಧನ್ಯವಾದವನ್ನು ಹೇಳಿರಿ. ಏನು ಹೇಳಬೇಕು? ಧನ್ಯವಾದ. ಪರಮೇಶ್ವರನೇ ಧನ್ಯವಾದ. ಕೇಳುತ್ತಿದ್ದೀರಾ? ಹೀಗೆಲ್ಲ ದೇವರೇ ನನ್ನ ಜೀವನ ಯಾವಾಗ ಚೇಂಜ್ ಆಗುವುದು ಎಂದು. ಪರಮೇಶ್ವರನೇ ಧನ್ಯವಾದ. ಪ್ರೈಸ್ ದ ಲಾರ್ಡ್. ವ್ಯವಸಾಯಕ್ಕೆ ಧನ್ಯವಾದ, ಮಕ್ಕಳಿಗೋಸ್ಕರ ಧನ್ಯವಾದ, ತನ್ಗೋಸ್ಕರ ಧನ್ಯವಾದ, ಹೆಂಡತಿಗೋಸ್ಕರ ಧನ್ಯವಾದ. ಹಾಲೆಲೂಯಾ. ಇದು ಬರ್ತಾ ಇದೆಯೇ ನಿಮಗೆ?
ಮುಂದಿನದು ಇಲ್ಲಿ ಮುಂದೆ ಟಫ್ ಆಗ್ತಾ ಇದೆ ವಾಕ್ಯ. ಇವಾಗ ಟಫ್ ಆಗ್ತಾ ಇದೆ. ಇವಾಗ ಮೊದಲು ಚೆನ್ನಾಗಿ ಇತ್ತು, ಇಲ್ಲಿಂದ ಟಫ್ ಆಗುವುದು. ಜಾರರು, ದುರಾಚಾರಿಗಳು, ವಿಗ್ರಹ ಆರಾಧಕರಂತಿರುವ ಲೋಭಿಗಳು, ಇವರಲ್ಲಿ ಒಬ್ಬರಿಗೊಬ್ಬರ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲ. ನೀವು ಜಾರತ್ವ ಮಾಡುತ್ತಿದ್ದರೆ, ವಿಚಾರ ಮಾಡುತ್ತಿದ್ದರೆ ನೀವು ಮೂರ್ತಿ ಪೂಜೆಗೆ, ವಿಗ್ರಹ ಆರಾಧನೆಗೆ ಸಮನಾಗಿದ್ದೀರಿ. ಹೇಳಲಾಗುತ್ತಿದೆ ನೀವು ಅಶುದ್ಧರಾಗಿದ್ದರೆ ನೀವು ಮೂರ್ತಿ ಪೂಜೆ ಮಾಡುತ್ತಿದ್ದೀರಿ. ನೀನು ಲೋಭಿಯಾಗಿದ್ದರೆ ನೀನು ವಿಗ್ರಹ ಆರಾಧಕನಾಗಿದ್ದೀ. ಹೀಗೆ ಯೋಚನೆ ಮಾಡಬೇಡಿರಿ, ನಿಮ್ಮ ಒಳಗೆ ನಿಮ್ಮ ಮನೆಯಲ್ಲಿ ಮೂರ್ತಿ ಇಲ್ಲ ಎಂದರೆ ನೀವು ಮೂರ್ತಿ ಪೂಜೆ ಮಾಡುವವರಲ್ಲ ಎಂದು. ನೀವು ಇದನ್ನೆಲ್ಲ ಮಾಡುತ್ತಿದ್ದರೆ ನೀವು ಬೈಬಲ್ ಪ್ರಕಾರ ವಿಗ್ರಹ ಆರಾಧಕರಾಗಿದ್ದೀರಿ. ಹೀಗೆ ಹೇಳಬೇಡಿರಿ ನಾನು ವಿಗ್ರಹಗಳ ಮುಂದೆ ನಾನು ಅಡ್ಡ ಬೀಳುವುದಿಲ್ಲ ಎಂದು. ಮೂರ್ತಿ ಇದೆ, ಈಗೂ ನಿಮ್ಮ ಹತ್ರ ಮೂರ್ತಿ ಇದೆ, ವಿಗ್ರಹ ಇದೆ. ಜಾರರು, ದುರಾಚಾರಿಗಳು ಮತ್ತು ಲೋಭಿಗಳು ವಿಗ್ರಹ ಆರಾಧನೆಗೆ ಸಮಾನಾಗಿದ್ದಾರೆ. ದೇವರಿಗೆ ವಿಗ್ರಹ ಆರಾಧನೆಗೆ ಬಹಳ ದ್ವೇಷವಿದೆ. ದೇವರ ವಾಕ್ಯದಲ್ಲಿ ಇದು ಕ್ಲಿಯರ್ ಆಗಿ ಬರೆಯಲಾಗಿದೆ, ನನ್ನ ಯಾವುದೇ ವಿಗ್ರಹವನ್ನು ನೀನು ಮಾಡಬಾರದೆಂದು. ಅದು ಯೇಸುದೇ ಆದರೂ ಬೇಕಾದ್ರೆ ಹೂವಿನ ಮೂರ್ತಿ. ಯೇಸು ನಿಮಗೆ ಹೇಳಿದ್ದಾರ ಇದನ್ನು? ಬೆಳಗ್ಗೆ ಆತನಿಗೆ ಹೂವನ್ನು ಏರಿಸುತ್ತೇವೆ. ಏಕೆ ಏರಿಸುತ್ತೇವೆ? ಯೇಸುವಿನ ಫೋಟೋ ಕೂಡ ಅಲೌಡ್ ಇಲ್ಲ. ನೀವು ಅದನ್ನು ಹಚ್ಚಬಹುದು, ಕರೆ ಅದರ ಮುಂದೆ ನೀವು ಊದ ಬತ್ತಿನೋ ಅಥವಾ ಮೇಣದ ಬತ್ತಿನೋ ಹಚ್ಚಬಾರದು. ಫಾಸ್ಟರ್ ಅದು ಚೈನೀಸ್ ಲೈಟ್ ಮಾಡಲಾಗಿದೆ, ನೀವು ಅದನ್ನು ಕೂಡ ಹಚ್ಚಲು ಸಾಧ್ಯವಿಲ್ಲ. ಗೊತ್ತಿದೆಯಾ, ಕೆಲವರು ನಮ್ಮ ಬುದ್ಧಿಯಿಂದ ಬಹಳ ವೈಜ್ಞಾನಿಕವಾಗಿರುತ್ತಾರೆ, ಬಹಳ ವೈಜ್ಞಾನಿಕ ಪ್ರವೃತ್ತಿಯಲ್ಲಿ ಅವರು ಇರುತ್ತಾರೆ. ಪ್ರೇಸ್ ದ ಲಾರ್ಡ್. ಫಾಸ್ಟರ್ ಅವರು ಮೇಣಬತ್ತಿ ಹಚ್ಚಬಾರದು, ಅದೇ ಚೈನೀಸ್ ಮೇಣಬತ್ತಿ ಅದನ್ನು ಬೇಡ ಎಂದಿರ್ಲಿಲ್ಲಲ್ಲ. ಇಲ್ಲ, ಅದನ್ನು ಮಾಡಬಾರದು. ಪ್ರೇಸ್ ದ ಲಾರ್ಡ್. ಅಂದ್ರೆ ನೀವು ತಿಳಿದಿದ್ದೀರಾ, ಜಾರರು, ದುರಾಚಾರಿಗಳು, ಲೋಭಿಗಳು, ವಿಗ್ರಹ ಆರಾಧಕರಂತಿರುವರು ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲ. ಯಾವುದೇ ಒಂದು ಚಿಕ್ಕ ಬಿಂದು ಕೂಡ ಅಲ್ಲ. ಒಂದು ಬಿಂದು ಕೂಡ ಅಲ್ಲ, ಒಂದು ಬಿಂದು ಕೂಡ ಅಲ್ಲ. ನಿಮಗೆ ಅಲ್ಲಿ ಒಂದು ಪೈಸಾ ಕೂಡ ಸಿಗುವುದಿಲ್ಲ. ಸ್ವರ್ಗ ಸಿಗುವುದಿಲ್ಲ ಅಂದ್ರೆ ಬೇರೆದಂತೂ ಬಿಟ್ಟೇ ಬಿಡ್ರಿ. ಯೋಚನೆ ಮಾಡಬೇಡಿರಿ. ಇಲ್ಲ ವ್ಯಭಿಚಾರ ಮಾಡಿದರೆ ಒಬ್ಳು ಹೆಂತಿದ್ದಾಳೆ, ಒಬ್ಬಳು ಹೊರಗೆ ಇದ್ದಾಳೆ, ನಾನು ಹೊರಗೆ ಒಬ್ಳಿದ್ದಾಳೆ. ಅಶುದ್ಧ ಜನರು, ಲೋಭಿ ಅಂದರೆ ಯಾರು? ಆತನಿಗೆ ಬೇರೆಯವರ ಮೇಲೆ ದ್ವೇಷವಿದೆ. ಇವಳಿಗೆ ಸುಂದರ ಶಿಕ್ಕಳು, ನನ್ನ ಅವಳು ಕಪ್ಪಗಿದ್ದಾಳೆ. ಆತನಿಗೆ ಯಾವಾಗಲೂ ಬೇರೆಯವರ ಒಳ್ಳೆ ಬಟ್ಟೆಯನ್ನು ನೋಡಿ ಅನಿಸುತ್ತದೆ. ಲೋಭಿ. ಪ್ರೇಸ್ ದ ಲಾರ್ಡ್. ಮತ್ತು ಬೈಬಲ್ ಏನು ಹೇಳುತ್ತಾ ಇದೆ? ಇದೆಲ್ಲ ವಿಗ್ರಹ ಆರಾಧನೆಗೆ ಸಮವಾಗಿದೆ. ಮುಂದಿನ ಹೋಗೋಣ. ಇನ್ನೂ ನಮ್ಮ ಟೈಟಲ್ ಬಂದಿಲ್ಲ. ಆ ಟೈಟಲ್ ಆದ್ಮೇಲೆ ಹೇಳುತ್ತೇನೆ. ಇಟ್ ಈಸ್ ಬ್ಯೂಟಿಫುಲ್. ಹುಳಿ ಇಲ್ಲದ ಮಾತುಗಳನ್ನು ನಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ. ಹುಳಿ ಇಲ್ಲದ ಮಾತುಗಳನ್ನಾಡುವವರಿಗೆ ಚೈನೀಸ್ ಲೈಟ್ ಕೂಡ ನೀವು ಮಾಡಬಾರದು. ನಾನು MPC ಯಲ್ಲಿ ಇದನ್ನು ತೋರಿಸುತ್ತಿದ್ದೇನೆ. ಫಾಸ್ಟರ್ ಅವರು ಇದನ್ನು ಏಕೆ ಹೇಳುತ್ತಿದ್ದಾರೆ ಎಂಬುದನ್ನು ನಾನು ನಿಮಗೆ ಭೇಟಿಯಾಗಲು ಸಾಧ್ಯವಿಲ್ಲ, ಆದರೆ ವಚನದ ಮೂಲಕ ನಾನು ನಿನ್ನನ್ನು ತಿಳಿಯಬಹುದು, ತಿಳಿಯಬಹುದು. ಫಾಸ್ಟರ್ಗೆ ಹೇಗೆ ಗೊತ್ತಾಗುತ್ತದೆ? ಆದರೆ ನನಗೆ ಗೊತ್ತಾಗುತ್ತದೆ, ವಾಕ್ಯದಿಂದ ನನಗೆ ಗೊತ್ತಾಗುತ್ತದೆ. ನಾನು ನಿಮಗೆ ತೋರಿಸಬಹುದು ಹೇಗೆ ಗೊತ್ತಾಗುತ್ತದೆ ಎಂದು. No one delude and deceive you with empty excuses and groundless argument. ನಿಮಗೆ ಮೋಸ ಮಾಡಬಾರದು, ಯಾರು ವಂಚನೆ ಮಾಡಬಾರದು. ಬರೀ ವೇಷ್ಟವಾದ ಮಾತುಗಳಿಂದ ಮಾತನ್ನು ಆಡದೆ ಜನರು ಈ ಪಾಪಗಳನ್ನು ಡೈಲ್ಯೂಟ್ ಮಾಡು. ಫಾರ್ ದಿ ಸಿನ್ಸ್, ಪಾಪಗಳ ವಿಷಯದಲ್ಲಿ ನಿಮ್ಗೆ ಗೊತ್ತಾಯ್ತಾ? ಅವರು ಪಾಪಗಳ ವಿಷಯವನ್ನು ಡೈಲ್ಯೂಟ್ ಮಾಡುತ್ತಾರೆ, ಇಲ್ಲ ನಡೆಯುತ್ತದೆ ಎಂದು. ಗೊತ್ತಾಯ್ತಾ ನಾನು ಏಕೆ ಅದನ್ನು ಹೇಳಿದೆ? ಹೇಳುತ್ತಿದ್ದಾನೆ ಈ ವಿಷಯಗಳಲ್ಲಿ ನಿಮಗೆ ಯಾರು ಮೋಸ ಮಾಡಬಾರದು ಎಂದು. ಇಲ್ಲ, ಹೋಮೋಸೆಕ್ಸುಲಿಟಿ ನಡೆಯುವುದಿಲ್ಲ. ಯಾವಾಗಾದರೂ ಕೂತುಕೊಂಡು ಪಾಸ್ಟರ್ ಬಗ್ಗೆ ಕೆಟ್ಟದಾಗಿ ಮಾತನಾಡಬಹುದಲ್ವಾ? ಇದನ್ನು ಮಾಡಲು ಸಾಧ್ಯವಿಲ್ಲ. ಇಟ್ಸ್ ದ ಲಾರ್ಡ್. ಹಲ್ಲೆಲೂಯಾ. ಜನ ಮೋಸ ಮಾಡಲು ಬರುತ್ತಾರೆ, ಆದರೂ ನಡೆಯುತ್ತದೆ ಅಲ್ಲ? ಪೂರ್ತಿಯಾಗಿ ಸಂತ ಆಗಬಹುದಾ? ಸ್ವಲ್ಪ ಆದರೂ ನಡೆಯುತ್ತದೆ? ಇಲ್ಲ, ನಡೆಯುವುದಿಲ್ಲ. ನಿನಗೆ ಬಹಳ ಚರ್ಚ್ ತಿಳಿದು ಬರುತ್ತದೆ. ಅರೇ ಬೇಡುವನ ಸುಡಿ ಏಕೆ ಹಂಚಲು ಹೋಗುತ್ತಿದ್ದೆ? ಸರಿ, ನಾವು ಎಲ್ಲಾದ್ರೂ ಅಡ್ಡಾಡಿ ಬರುವನ, ತಿರುಗಾಡಿಕೊಂಡು ಬರೋಣ. ಹೀಗೆ ಮೋಸ ಹೋಗಬೇಡಿರಿ. ಇವರು ಪಾಪವನ್ನು ಚೆನ್ನಾಗಿ ಪ್ರೆಸೆಂಟ್ ಮಾಡುತ್ತಾರೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಸಿಯಾತದಲ್ಲಿ ನೀವು ಮದ್ಯಪಾನ ಮಾಡಬಹುದು. ಸ್ವಾಮಿಯವರು ಮದ್ಯಪಾನವನ್ನು ಮಾಡಿದ್ದರು, ಆದರೆ ಅವರು ಅದನ್ನು ಕುಡಿದಿರಲಿಲ್ಲ.
ನನ್ನದೇ ಆದ ಬುದ್ಧಿ ಇದೆ. ಸೊ ಅವರು ಮಾಡಿದ್ರು, ಆದ್ರೆ ನಾನು ಕುಡ್ದೇನಾ ಜೊತೆ ಮಾತನಾಡು ಸಹೋದರನೇ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ತಿಳಿದು ಬಂತ ನಿಮಗೆ? ಜನರು ಮೋಸ ಮಾಡುತ್ತಾರೆ, ಹೇಳುತ್ತಾರೆ ನೀನು ಕ್ರೈಸ್ಟ್ MLCಯಲ್ಲಿ ಏಕೆ ಬರುವುದಿಲ್ಲ? ಅದಕ್ಕಾಗಿ ಬರುವುದಿಲ್ಲ ಏಕೆಂದ್ರೆ ಇಲ್ಲಿ ಮಶಾನ ಇಲ್ಲ ಎಂದು ಹೇಳಿದೆ. ನಾನು ರ್ಯಾಪ್ಚರ್ಗೆ ಹೋಗುವ ತಯಾರಿ ಮಾಡಿಕೊಳ್ಳುತ್ತಿದ್ದೇವೆ ಮತ್ತು ನೀನು ಮಶಾನದ ಮಾತನಾಡ್ತಾ ಇದೀಯಾ? ಮಶಾನ ಮುಖ್ಯವಾಗಿದೆ. ನಾನು ಹೇಳಿದೆ ಮಶಾನ ಮುಖ್ಯವಾಗಿದೆ. ನೀನು ಹೋಗು ಸಹೋದರನೇ, ನಮ್ಮನ್ನು ಬಿಟ್ಟು ಬಿಡು. ಯಾರು ಶಾಯರಿಯವರು ಹೇಳಿದರು, ಯಾವ ಗಲ್ಲಿಯಲ್ಲಿ ನಾವು ಹೋಗಲು ಬಯಸುವುದಿಲ್ಲೋ ಆ ಗಲ್ಲಿಯ ರಸ್ತೆಯನ್ನು ನಾವು ಏಕೆ ಹುಡುಕಬೇಕು? ನಿಮಗೆ ಮಶಾನಕ್ಕೆ ಹೋಗಲು ಇಷ್ಟ ಇಲ್ಲ, ನಾನು ರ್ಯಾಪ್ಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ನೀವು ಯಾವಾಗ ಸಾಯುತ್ತೀರಿ ಯಾವಾಗ ತೋರಿಸುತ್ತೇನೆ ಎಂದು ಹೇಳಿ. ಹೋಗಿ ಆಗದಿದ್ದರೆ ಡಾಕ್ಟರ್ ಹತ್ರ ಯಾರು ಹೋಗುತ್ತಾರೆ? ಆದರೂ ಹೋಗುತ್ತಾರಾ? ನಿಮ್ಮದು ಮಶಾನವಿದ್ದರೆ ಇಲ್ಲ, ಯಾವಾಗ ಸಾಯುತ್ತೀರೋ ಫೋನ್ ಮಾಡ್ರಿ, ಅವಾಗ ತೆಗೆದುಕೊಂಡು ಹೋಗುವರು. ಇದು ಒಂದು ರಿಕ್ವೈರ್ಮೆಂಟ್ ಇದೆ ಚರ್ಚ್ನ ಹತ್ತಿರ. ಪರಮೇಶ್ವರನು ನಮಗೆ ಪರಮೇಶ್ವರನ ಜೀವನವನ್ನು ಜೀವಿಸಲು ಕೊಟ್ಟಿದ್ದಾರೆ. ಮಶಾನದ ಜೀವನವನ್ನು ಜೀವಿಸುತ್ತಿದ್ದಾರೆ. ಪ್ರೇಸ್ ದ ಲಾರ್ಡ್. ಯಾರಾದ್ರೂ ಕೇಳಿದರೆ ಮಶಾನವಿದೆಯಾ, ನೀವು ಸತ್ತ ಮೇಲೆ ಫೋನ್ ಮಾಡಿರಿ, ನಾವು ತೆಗೆದುಕೊಂಡು ಹೋಗುವೆವು ಎಂದು ತಿಳಿದು ಬರ್ತಾ ಇದೆ. ಯಾರು ಮೋಸ ಮಾಡಬಾರದು. ಪ್ರೇಸ್ ದ ಲಾರ್ಡ್. ಚರ್ಚ್ನಲ್ಲಿ ಮುಖ್ಯವಾಗಿ ಮಶಾನ್ ಮುಖ್ಯವಾಗಿದೆ ಎಂದು. ಹಾಲೆಲೂಯಾ. ನಿಮಗೆ ವ್ಯರ್ಥ ಮಾತನಾಡಿ ಮೋಸ ಮಾಡಬಾರದು. ಬಹಳ ದೊಡ್ಡದಾದು ಯಾವುದಾಗಿದೆ? ಮಶಾನವಾಗಿದೆ. ಬಹಳ ದೊಡ್ಡದು ರ್ಯಾಪ್ಚರ್ ಆಗಿದೆ. ಪ್ರೇಸ್ ದ ಲಾರ್ಡ್. ಅಂತ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗಿರುವವರ ಮೇಲೆ ಬರುತ್ತದೆ. ಪ್ರೀತಿಯೇ ದೇವರ ಕೋಪವನ್ನು ಅದು ಎಬ್ಬಿಸುತ್ತದೆ ಎಂದರೆ ಯಾರು ಹೋಗುವರು ಇಂಥ ಲಫ್ಡಾದಲ್ಲಿ, ಇಂಥ ಗೊಂದಲದಲ್ಲಿ? ಗೊಂದಲ ದೊಡ್ಡದಾಗಿದೆ, ಇದು ದೊಡ್ಡದಾಗಿದೆ. ಪರಮೇಶ್ವರನನ್ನು ಪ್ರೀತಿಯಾಗಿದ್ದಾನೆ ಮತ್ತು ಪ್ರೀತಿಯನ್ನು ಮಾಡುತ್ತಾನೆ. ಆತನು ನಮಗೆ ಪ್ರೀತಿ ಮಾಡಲು ಹೇಳುತ್ತಿದ್ದಾನೆ. ಆತನು ಕೋಪವು ಕಾಣಿಸುತ್ತದೆ ಎಂದು. ಏಕೆ ಆ ಕೆಲಸವನ್ನು ಮಾಡಬೇಕು? ನಾನು ಆ ಜೀವನವನ್ನು ಏಕೆ ಜೀವಿಸಬೇಕು? ಯಾವುದರಿಂದ ನಾನು ದೇವರ ಕೋಪವನ್ನು ನನ್ನ ಜೀವಿತದಲ್ಲಿ ತಂದು ಇಟ್ಟುಕೊಳ್ಳುತ್ತೇನೆ? ಬಹಳ ಜನರಿಗೆ ಇದೆಲ್ಲ ಗೊತ್ತಿಲ್ಲ. ಅವರ ಜೀವನದಲ್ಲಿ ಅವರ ಜೀವಿತವು ನಾಶವಾಗುತ್ತದೆ, ಏಕೆಂದರೆ ಇಂಥ ಕೆಲಸವನ್ನು ಅವರು ಮಾಡುತ್ತಾರೆ. ಬರೆಯಲಾಗಿದೆ, ಅಂತ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗಳ. ನಾನು ಏಕೆ ದೇವರಿಗೆ ಕೋಪ ತರಿಸಲಿ? ಪ್ರೇಸ್ ದ ಲಾರ್ಡ್. ದೇವರಿಗೆ ಕೋಪ ತರಿಸಬೇಡಿರಿ, ಪಕ್ಕದವರಿಗೆ ಹೇಳಿರಿ. ಕೆಲವು ಜನರು ಬೆಳಗ್ಗೆ ಎದ್ದ ತಕ್ಷಣ ದೇವರಿಗೆ ಕೋಪ ತರಲು ಪ್ರಾರಂಭ ಮಾಡುತ್ತಾರೆ. ಅವರ ಜೀವಿತವು ಹೀಗೆ ಪ್ರಾರಂಭವಾಗುತ್ತದೆ. 7ನೇದು, ನೀವು ಅವರೊಂದಿಗೆ ಪಾಲುಗಾರರಾಗಬೇಡಿರಿ. ಕೊರಿಂಥಿಯರಿಗೆ 2ನೇ ಅಧ್ಯಾಯ 15ನೇ ವಾಕ್ಯ. AMPC. ದೇವರಾತ್ಮನಿಂದ ನಡೆಸಿಕೊಳ್ಳುವವನು ಎಲ್ಲವನ್ನು ವಿಚಾರಿಸಿ ತಿಳಿದುಕೊಳ್ಳುತ್ತಾನೆ, ಆದರೆ ಇವನನ್ನು ಯಾವನಾದರೂ ವಿಚಾರಿಸಿ ತಿಳಿದುಕೊಳ್ಳುವುದಿಲ್ಲ. ನಿಮಗೆ ಇದು ತಿಳಿದು ಬರದಿದ್ದರೆ, ದೇವರಾತ್ಮನಿಂದ ನಡೆಸಿಕೊಳ್ಳುವವನು ಎಲ್ಲವನ್ನು ವಿಚಾರಿಸಿ ತಿಳಿದುಕೊಳ್ಳುತ್ತಾನೆ, ಆದರೆ ಇವನನ್ನು ಯಾವನಾದರೂ ವಿಚಾರಿಸಿಕೊಳ್ಳುವುದಿಲ್ಲ. ದೇವರಾತ್ಮ ಭರಿತನು. ನಿಮಗೆ ಇದು ತಿಳಿದು ಬರದಿದ್ದರೆ AMPCಯಲ್ಲಿ ನಾವು ನೋಡುತ್ತೇವೆ. But that spiritual man tries all things. ದೇವರಾತ್ಮನಿಂದ ನಡೆಸಿಕೊಳ್ಳುವವನು ಎಲ್ಲವನ್ನು ವಿಚಾರಿಸಿ ತಿಳಿದುಕೊಳ್ಳುತ್ತಾನೆ, ಇನ್ವೆಸ್ಟಿಗೇಷನ್ ಮಾಡುತ್ತಾನೆ, ಅದರ ಬಗ್ಗೆ ವಿಚಾರಿಸಿಕೊಳ್ಳುತ್ತಾನೆ, ಪ್ರತಿಯೊಂದದ ಭೇದವನ್ನು ತಿಳಿದುಕೊಂಡಿರುತ್ತಾನೆ, ಪರೀಕ್ಷೆ ಕೂಡ ಮಾಡುತ್ತಾನೆ. That is he insert by judge by no one. ಆದ್ರೆ ಯಾರು ಇವನ ನ್ಯಾಯವನ್ನು ಮಾಡಲು ಸಾಧ್ಯವಿಲ್ಲ. ನೀವು ಅಲ್ಲಿ ಕುಳಿತುಕೊಂಡು ನನ್ನ ನ್ಯಾಯವನ್ನು ಮಾಡಲು ಸಾಧ್ಯವಿಲ್ಲ. ನಿಮ್ಮ ಹತ್ತಿರ ಈ ಹಕ್ಕು ಇಲ್ಲ, ನಾನು ಏನು ಮಾಡಿದೆ, ಎದಕ್ಕೆ ಮಾಡಿದೆ ಎಂದು. ಸೊ ಕೀಪ್ ಯುವರ್ ಪೀಸ್. ಪ್ರೇಸ್ ದ ಲಾರ್ಡ್. ರೀಡ್ ದಿ ಮೀನಿಂಗ್ ಆಫ್ ಎವ್ರಿಥಿಂಗ್. ಎಲ್ಲ ವಸ್ತುಗಳ ಅರ್ಥವನ್ನು ತಿಳಿದುಕೊಳ್ಳುತ್ತಾನೆ. ಹಿ ಇಸ್ ಪ್ರಾಪರ್ಲಿ ಡಿಸರ್ನ್ ಅಂಡ್ ಆಫರ್ ಇನ್ಸೈಟ್ ಇನ್ ಟು ಹಿಮ್. ಯಾರು ಆತನನ್ನು ಚೆನ್ನಾಗಿ ತಿಳಿದುಕೊಳ್ಳಲು ಆಗುವುದಿಲ್ಲ. ನಾನು ನಿಮಗೆ ತಿಳಿದುಕೊಳ್ಳಬಹುದು. ಕಮಾನ್, ನೀವು ನನ್ನ ಮೆಂಬರ್ ಆಗಿದ್ದೀರಿ. ಏನಾಗಿದ್ದೀರಿ? ಪಾಸ್ಟರ್. ನಿಮ್ಮ ಜೀವಿತವನ್ನು ಪೂರ್ತಿಯಾಗಿ ತಿಳಿದುಕೊಳ್ಳಬಲ್ಲೆ 1 ಸೆಕೆಂಡಿನಲ್ಲಿ. ಇಲ್ಲಿ ಬರೆಯಲಾಗಿದೆ, ನಿಮಗೆ ತಿಳಿದು ಬರುವುದಿಲ್ಲ ನಾನು ಯಾರಾಗಿದ್ದೇನೆ. ಸೊ ಡೋಂಟ್ ಗಿವ್ ಯುವರ್ ಸೆಲ್ಫ್ ದಟ್ ರೈಟ್. ನನಗೆ ತಿಳಿದು ಬರುತ್ತದೆ ಪಾಸ್ಟರ್ ಏನು ಯೋಚನೆ ಮಾಡುತ್ತಾರೆ. ಯಾವ ಬೈಬಲ್ ಅನ್ನು ಓದಿಕೊಂಡು ಬಂದಿದ್ದೀಯಾ ಸಹೋದರನೇ? ಸ್ಟೇಟ್ಮೆಂಟ್ ಹೇಳುತ್ತದೆ ನಿಮಗೆ ಏನು ತಿಳಿದು ಬರುವುದಿಲ್ಲ. ಸೊ ಡೋಂಟ್ ಜಾಯಿನ್. ನೀವು ಜೋಡಿಸಲ್ಪಡಬೇಡಿರಿ. ಕೆಲಸ ಏನಿದೆ? ಫಾಸ್ಟರ್ ಹೀಗೆ ಏಕೆ ಹೇಳಿದರು? ಫಾಸ್ಟರ್ ಅವರು ಇದನ್ನು ಏಕೆ ಹೇಳಿದರು? ನಾನು ಹೇಳಿದೆ ಇದೆಂತ ಸೇವೆಯಾಗಿದೆ. ಪ್ರೇಸ್ ದ ಲಾರ್ಡ್. ಹೋಲು ಕೃತ್ಯವನ್ನು ಓದಿದ್ದೇನೆ.
ಶಿಕ್ಷಕರ ಬಗ್ಗೆ ಓದಿದ್ದೇನೆ. ಎಂತದಾಗಿದೆ ತಮ್ಮ ಮೇಲೆ ಹಾಕಿಕೊಂಡರು. ಸೇವೆಯಿಂದ ಕೋಪವು ಬರುತ್ತದೆ ಸಹೋದರನೇ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಚರ್ಚ್ಗಳಲ್ಲಿ ಇದು ಆಗುತ್ತದೆ. ನಾನು ಬಯಸುವುದಿಲ್ಲ ಅದು ಇಲ್ಲಿ ಆಗಬೇಕೆಂದು. ಏಕೆಂದರೆ ಚರ್ಚ್ ನಲ್ಲಿ ಕಮಿಟಿ ಇರುತ್ತದೆ. ಕಮಿಟಿಯು ಡಿಸೈಡ್ ಮಾಡುತ್ತದೆ ಫಾಸ್ಟರ್ ಏನು ಮಾಡುತ್ತಾರೆ ಎಂದು. ಆದರೆ ಇದು ಕ್ರೈಸ್ಟ್ ಎಂಬಸಿಯ ತರಿಕಾ ಅಥವಾ ರೀತಿ ಇದು ಆಗಿಲ್ಲ. ಫಾಸ್ಟರ್ ಅವರು ಡಿಸೈಡ್ ಮಾಡುತ್ತಾರೆ ಏನು ಮಾಡಬೇಕೆಂಬುದು. ನಿಮ್ಮ ಕೆಲಸವಾಗಿದೆ ಒಪ್ಪಿಕೊಳ್ಳುವುದು. ಪ್ರೈಸ್ ದ ಲಾರ್ಡ್. ನಿಮಗೆ ಕೆಟ್ಟು ಅನಿಸುತ್ತಿದ್ದರೂ ಕೂಡ ಪ್ರಾರ್ಥನೆಯನ್ನು ಮಾಡಿರಿ. ಪರಮೇಶ್ವರನ ಹತ್ತಿರ ಬುದ್ಧಿಯನ್ನು ಕೇಳಿರಿ. ಕೆಟ್ಟು ಅನಿಸುತ್ತಿದ್ದರೂ ಕೂಡ ನೀವೇ ಏಕೆ ತಪ್ಪು ಆಗಿರಬಾರದು? ಹೇಳಿದ್ದಾರೆ. ಇದರ ಅರ್ಥ ಏನಾಗಿದೆ? ವಾದ ಹೃದಯದಿಂದ ಆದ ಮೇಲೆ ಪ್ರಭು ನಿಮಗೆ ಹೇಳಿ ಬಿಡುತ್ತಾರೆ, ಹೇಳಿದ್ದೇನೆ ಅದು ತಪ್ಪಾಗಿದೆ, ನೀವು ಬುದ್ಧಿಯನ್ನು ಕೇಳಿಕೊಳ್ಳಿರಿ, ನನ್ನ ತಪ್ಪನ್ನು ನೀವು ಹೇಗೆ ತೋರಿಸುವಿರಿ ಎಂದು. ದೇವರ ಕೋಪವು ನಿಮ್ಮ ಮೇಲೆ ಬರಬಾರದು ಎಂದು. ನನ್ನ ಮೇಲಂತೂ ಅಲ್ಲ, ನನ್ನಂತೂ ನೀವು ಬಿಟ್ಟೇ ಬಿಡ್ರಿ. ಪ್ರೇಸ್ ದ ಲಾರ್ಡ್. ಹೆಂಡತಿ ತರ ಆಗಿದೆ. ಯಾರು ಆಗಿದೆ? ನನ್ನನ್ನು ತಪ್ಪು ಮಾಡಿದರೂ ಕೂಡ ಹೆಂಡತಿಗೆ ಗೊತ್ತಾಗಬೇಕು ಹೇಗೆ ಹೇಳಬೇಕೆಂಬುದು. ಕೆಟ್ಟ ರೀತಿಯಲ್ಲಿ ಹೇಳಿದರೆ ಅವಳು ಹೊಡೆತವನ್ನು ತಿನ್ನೋಳು. ಪ್ರೇಸ್ ದ ಲಾರ್ಡ್. ಅದು ಹೊಡೆಯುವುದು ಸರಿ ಇದೆ. ಇದೆಲ್ಲ ಆಗುತ್ತದೆ. ಅವರು ಸರಿಯಾದ ಕೆಲಸವನ್ನು ಕೆಟ್ಟ ರೀತಿಯಲ್ಲಿ ಮಾಡುತ್ತಾರೆ. ಪ್ರೇಸ್ ದ ಲಾರ್ಡ್. ನೀವು ನಗಿರಿ. ಹೇಳುತ್ತಿದ್ದೀರಾ? ನಿಮಗೆ ವ್ಯರ್ಥ ಮಾತುಗಳಿಂದ ಮೋಸ ಮಾಡಬಾರದು. ಅಂತಹ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತ ನಿಮಗೆ. ಆದ್ದರಿಂದ ಅವರೊಂದಿಗೆ ಪಾಲುಗಾರರಾಗಬೇಡಿರಿ. ನೆಕ್ಸ್ಟ್, ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ. ಇಟ್ ಈಸ್ ವೆರಿ ಹೆವಿ. ಇದು ನನ್ನ ಟೈಟಲ್ ಆಗಿದೆ. ಸರಿ ಇದೆ. ಇಂಗ್ಲಿಷ್ ಹಿಂದಿ ಎರಡು ಟೈಟಲ್ ಬರ್ತಾ ಇದೆ. ಮೆಸೇಜ್ ನ ಕೊನೆಯಲ್ಲಿ ಬರ್ತಾ ಇದೆ. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ. ಯೋಚನೆ ಮಾಡಿ ನೋಡಿರಿ. ಆತನು ಹೇಳಲಿಲ್ಲ ನೀವು ಕತ್ತಲೆಯಲ್ಲಿ ಇದ್ದಿದ್ದೀರಿ ಎಂದು. ಇದೇ ಬಹಳ ಅಪಾಯವಾಗಿರುತ್ತದೆ. ಮೊದಲು ಕತ್ತಲೆಯಾಗಿದ್ದೀರಿ, ಅದು ಹೇಳಲಿಲ್ಲ ಆತನು ನೀವು ಕತ್ತಲೆಯಲ್ಲಿ ಇದ್ದೀರಿ, ಕತ್ತಲೆಯಾಗಿದ್ದೀರಿ. ಆದರೆ ಹೇಳಿರಿ, ಆದರೆ ಸಂತೋಷದಿಂದ ಹೇಳಿರಿ, ಆದರೆ ಇದು ಒಳ್ಳೆಯದಾಗಿದೆ, ಇದು ಒಳ್ಳೆಯದಾಗಿದೆ. ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಇದೇ ಟೈಟಲ್ ಆಗಿದೆ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ದೇವರ ಸಂತಾನದ ಪ್ರಕಾರ ನಡೆಯಿರಿ. ಪ್ರೇಸ್ ದ ಲಾರ್ಡ್. ಕೈಗಳನ್ನು ಮೇಲೆ ಕೆತ್ತಿರಿ. ಅನ್ಯ ಭಾಷೆಯಲ್ಲಿ ಮಾತನಾಡಿರಿ. Talabante. Le intrighe se la bantele, shatila baantele, ritra l'antro cosotolo, ontre le shatila badi. L'indra gazalo, shatele intra l'andre gazale, shatele itra la bade. L'idra gazale, shatili, intra l'angra gambabante, latira l'adore le shatili. Oh, hallelujah. Praise the Lord. Glory. ನೀವು ಮೊದಲನೇ ಸಲ ಬಂದಿದ್ದರೆ ನಾವು ನಿಮಗೆ ಸ್ವಾಗತ ಮಾಡುತ್ತೇವೆ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ ಮತ್ತು ನಿಮ್ಮ ಹೃದಯದಲ್ಲಿ ವಿಶ್ವಾಸ ಮಾಡಿಕೊಂಡು. और अगर आप यीशु मसीह को नहीं जानते हो तो जैसा आपने पहले पढ़ा कि पहले तुम अंधकार थे, तो आज ज्योति में आ जाइए. अपनी आंखें बंद कर लीजिए. ನಿಮ್ಮ ಬಾಯಿಯಿಂದ ಈ ಪ್ರಾರ್ಥನೆಯನ್ನು ನನ್ನ ಹಿಂದೆ ಹೇಳಿರಿ. बोले हे प्यारे पिता, ವಿಶ್ವಾಸ ಮಾಡುತ್ತೇನೆ ಯೇಸು ಸ್ವಾಮಿಯಲ್ಲಿ, ಜೀವಂತ ದೇವರ ಜೀವಂತ ಮಗನಲ್ಲಿ ವಿಶ್ವಾಸ ಮಾಡುತ್ತೇನೆ ನನ್ನ ಪೂರ್ತಿ ಹೃದಯದ ಆಳದಿಂದ. ಯೇಸು ಸ್ವಾಮಿ ನನ್ನನ್ನು ಬದುಕಿಸಲು ಕ್ರೂಸ್ತ ಮೇಲೆ ಸತ್ತರು. ದೇವರು ಆತನನ್ನು ಸತ್ತೊಳಗಿಂದ ಮೂರನೇ ದಿನ ಎಬ್ಬಿಸಿದನು, ಜೀವಂತವಾಗಿ ಎಬ್ಬಿಸಿದನು. ಆತನು ನಿರಂತರವಾಗಿ ಜೀವಿಸುವವನಾಗಿದ್ದಾನೆ. ನಾನು ಇವತ್ತು ನನ್ನ ಬಾಯಿಂದ ಘೋಷಣೆ ಮಾಡುತ್ತೇನೆ, ಯೇಸು ನನ್ನ ಪ್ರಭು ಆಗಿದ್ದಾರೆ, ಯೇಸು ನನ್ನ ಸ್ವಾಮಿ ಆಗಿದ್ದಾರೆ. ವಿಶ್ವಾಸದ ಮೂಲಕ ಪರಮೇಶ್ವರನ ಜೀವನವನ್ನು ಸ್ವೀಕರಿಸುತ್ತೇನೆ. ಇವತ್ತಿನಿಂದ ನಾನು ಹೊಸದಾಗಿ ಹುಟ್ಟಿದ್ದೇನೆ. ಇವತ್ತಿನಿಂದ ನಾನು ಬೆಳಕಿನ ಸಂತಾನವಾಗಿದ್ದೇನೆ. ಧನ್ಯವಾದ ಪರಮೇಶ್ವರನೇ, ನನ್ನನ್ನು ರಕ್ಷಿಸಿದ್ದಕ್ಕಾಗಿ. ಯೇಸುವಿನ ನಾಮದಲ್ಲಿ ಆಮೇನ್. ಪ್ರೈಸ್ ದ ಲಾರ್ಡ್. ನೀವು ಚಪಾಳಿ ತಟ್ಟಬಹುದು ಅವರಿಗೋಸ್ಕರ. ಇಲ್ಲಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಪರಮೇಶ್ವರನೇ ಪ್ರಾರ್ಥನೆ ಮಾಡುತ್ತೇನೆ ಪ್ರತಿಯೊಬ್ಬ ವ್ಯಕ್ತಿಗೋಸ್ಕರ. ಯೇಸು ಸ್ವಾಮಿಗೆ ತಮ್ಮ ಜೀವಿತವನ್ನು ಕೊಟ್ಟಿದ್ದಾರೆ. ಘೋಷಣೆ ಮಾಡುತ್ತೇನೆ, ಯೇಸು ಸ್ವಾಮಿಯ ಹೆಸರು ಇವರ ಜೀವಿತದ ಮೇಲೆ ಯಾವಾಗಲೂ ಇರುವುದು ಯೇಸುವಿನ ನಾಮದಲ್ಲಿ. ಯಾವುದೇ ದಬ್ಬಾಳಿಕೆ ಆಗಲಿ, ಯಾವುದೇ ಕುಯಿತೆ ಆಗಲಿ ಇವರ ಮೇಲೆ ಇಲ್ಲ. ಯೇಸುವಿನ ನಾಮದಲ್ಲಿ ಇವರು ಆಶೀಷಿತಾಗಿದ್ದಾರೆ. ಇವರಿಗೆ ಆಶೀಷನ್ನು ಕೊಡುತ್ತೇನೆ ನಿಮ್ಮ ಬುದ್ಧಿಯಿಂದ, ನಿಮ್ಮ ಪ್ರೀತಿಯ ಮೂಲಕ ಮತ್ತು ನಿಮ್ಮ ತಿಳುವಳಿಕೆಯ ಮೂಲಕ, ನಿಮ್ಮ ಆತ್ಮನ ಮೂಲಕ. ಯೇಸು ಸ್ವಾಮಿಯ ನಾಮದಲ್ಲಿ ಆಮೇನ್. ನೀವು ಕುಳಿತುಕೊಳ್ಳಬಹುದು. ಇದು
ಸಮಯವಾಗಿದೆ ನಿಮ್ಮ ದಶಮಾಂಶ, ನಿಮ್ಮ ಪಾರ್ಟ್ನರ್ಶಿಪ್ ಮತ್ತು ನಿಮ್ಮ ಭೇಟನ್ನು, ನಿಮ್ಮ ಕಾಣಿಕೆಯನ್ನು ಹೃದಯದಿಂದ ಸಂತೋಷದಿಂದ ಕೊಡುವ ಟೈಮ್ ಆಗಿದೆ. ದೇವರಿಗೆ ನೀವು ಕೊಡ್ಬೇಕಾದರೆ ಹೇಗೆ ದುಡ್ಡು ನಿಮ್ಮ ಕೈಯಲ್ಲಿ ಬಂದರೆ ನೀವು ಸಂತೋಷವಾಗಿ ನಕ್ಕು ಬಿಡ್ರಿ. ಸರಿ ಇದೆ. ಇದ್ರೆ ದೇವರಿಗೆ ಇದು ಬೇಕಾಗಿಲ್ಲ. ನಿಮ್ಗೆ ಹೇಳ್ತದೆ ಕಾಣಿಕೆ ಕೊಡುವ ರೀತಿ ಹೇಗಾಗಿದೆ, ಸಂತೋಷದಿಂದ ಕೊಡಬೇಕು. ಪ್ರೇಸ್ ದ ಲಾರ್ಡ್. ಬರೀ ಅವನಿಗೆ ಹಾಡೋಣ. ಎಲ್ಲದಿರಿ ಅಲ್ಲಿ ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿ ಅವನಿಗೆ ಹಾಡೋಣ. ಅವನ ಹೆಸರಲ್ಲಿ ಮುಕ್ತಿ, ಶಕ್ತಿ ಮತ್ತು ಶಾಂತಿ ಇದೆ. ಯಾ ಹೆಸರಿನಲ್ಲಿ ಅದೇ ಮುಕ್ತಿ, ಯಾ ಹೆಸರಿನಲ್ಲಿ ಅದೇ ಶಕ್ತಿ, ಯಾ ಹೆಸರಿನಲ್ಲಿ ಅದೇ ಶಾಂತಿ, ಗುಣಪಡಿಸುವ ಆ ಹೆಸರು. ಯಾ ಹೆಸರಿನಲ್ಲಿ ಅದೇ ಮುಕ್ತಿ, ಯಾ ಹೆಸರಿನಲ್ಲಿ ಅದೇ ಶಕ್ತಿ, ಯಾ ಹೆಸರಿನಲ್ಲಿ ಅದೇ ಶಾಂತಿ, ಗುಣಪಡಿಸುವ ಆ ಹೆಸರು. ಯಾ ಹೆಸರಿನಲ್ಲಿ ಅದೇ ನಿಷೇಧ, ಯೇಸುನೇ ಆ ಹೆಸರು. ಯಾ ಹೆಸರಿನಲ್ಲಿ ಅದೇ ಜೀವನ, ಯೇಸುನೇ ಆ ಹೆಸರು. ಯೇಸು ನಿಮ್ಮ ಹೆಸರು ಎಲ್ಲಕ್ಕಿಂತ ಮೇಲು. ಯೇಸು ನಿಮ್ಮ ಹೆಸರು ಎಲ್ಲಕ್ಕಿಂತ ಮೇಲು. ರೋಗಿಂದ, ಬಡತನದಿಂದ, ಪ್ರತಿ ಶಾಪಿಂದ ಬಿಡಿಸುವುದು ಆ ಹೆಸರು. ಕೋಟರಿಗೆ ಬೆಳಕನ್ನು ನೀಡುವು. ರೋಗಿಂದ, ಬಡತನದಿಂದ, ಪ್ರತಿ ಶಾಪಿಂದ ಬಿಡಿಸುವುದು ಆ ಹೆಸರು. ಕೋಟರಿಗೆ ಬೆಳಕನ್ನು ನೀಡುವವು. ಯಾ ಹೆಸರಿನಲ್ಲಿ ಅದೇ ಜೀವನ, ಯೇಸುನೇ ಆ ಹೆಸರು. ಯಾ ಹೆಸರಿನಲ್ಲಿ ಅದೇ ನಿಷೇಧ, ಯೇಸುನೇ ಆ ಹೆಸರು. ಯೇಸು ನಿಮ್ಮ ಹೆಸರು ಎಲ್ಲಕ್ಕಿಂತ ಮೇಲು. 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 ಪ್ರಾರ್ಥನೆ ಮಾಡೋಣ ಕಾಣಿಕೋಸ್ಕರ. ಈ ಕಾಣಿಕೆಯನ್ನು ತರುವ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ, ಅನುಗ್ರಹವನ್ನು ಕೊಟ್ಟಿದ್ದಕ್ಕಾಗಿ. ಕಾಣಿಕೆಯು ನಿಮ್ಮ ಆತ್ಮದಂತೆ ಪವಿತ್ರವಾಗಿದೆ. ಹೇಗೆ ಕೊಟ್ಟಿದ್ದೇವೆ, ಇನ್ನೂ ಹೆಚ್ಚಾಗಿ ಪಡೆಯುತ್ತಿದ್ದೇವೆ. ನಿಮ್ಮ ದಯಕ್ಕೋಸ್ಕರ ಮತ್ತು ನಿಮ್ಮ ಕರುಣೆಗೋಸ್ಕರ ಕಾಣಿಕೆಗಳ ಮೇಲೆ ನಿಮ್ಮ ಆಶೀಷವನ್ನು ಆಹ್ವಾನ ಮಾಡುತ್ತೇವೆ. ಈ ಕಾಣಿಕೆಯು ನಿಮ್ಮ ರಾಜ್ಯವನ್ನು ಇನ್ನೂ ಹೆಚ್ಚಾಗಿ ಮುಂದೆ ಬೆಳೆಸುತ್ತಿದೆ. ಸುವಾರ್ತೆಯನ್ನು ಇದು ವೇಗವಾಗಿ ಎಲ್ಲ ಕಡೆ ಬೆಳೆಸುತ್ತಿದೆ. ಯೇಸುವಿನ ನಾಮದಲ್ಲಿ ಆಮೇನ್. ಪ್ರೇಸ್ ದ ಲಾರ್ಡ್. ಕೆಲವು ಸ್ಪೆಷಲ್ ಅನೌನ್ಸ್ಮೆಂಟ್ಗಳಿವೆ, ಲಕ್ಷ್ಯ ಕೊಟ್ಟು ಕೇಳಿರಿ. ಮೊಟ್ಟ ಮೊದಲನೇದು ಸೇವೆ ಮಾಡುವ ಕೆಲಸವಾಗಿದೆ, ಏನಾಗಿದೆ, ಮತ್ತು ಪ್ರೀತಿಯ ಸಮಯ. ಇಲ್ಲಿಂದಲೇ ನೀವು ವಿಷಯದಲ್ಲಿ ನಿಮ್ಮ ಪ್ರೀತಿಯನ್ನು ನೀವು ತೋರಿಸಬಹುದು. ಹೇಳಬೇಡಿರಿ ಪಾಸ್ಟರ್, ನೀವು ಹೇಳಿದ್ದು ನನಗೆ ನೆನಪು ಕೂಡ ಇರಲಿಲ್ಲ ಎಂದು. ಮೊಟ್ಟ ಮೊದಲನೇದು 150 ದಿನ ನಮ್ಮ ಪ್ರಾರ್ಥನೆಯು ನಡೆಯುತ್ತಿದೆ. ನಾವು 3 ಸಲ ಪ್ರಾರ್ಥನೆ ಮಾಡುತ್ತೇವೆ, ಬೆಳಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿಯಲ್ಲಿ. ರಾತ್ರಿ 12ರಿಂದ 1, ಬೆಳಗ್ಗೆ 7:30 ಗಂಟೆಯಿಂದ 8, ಸಂಜೆ 4:30ಯಿಂದ 5 ಗಂಟೆವರೆಗೆ. ಮತ್ತು ನೀವು ಪಾರ್ಟ್ನರ್ಶಿಪ್ ಫಾರ್ಮ್ ತುಂಬದಿದ್ದಾರೆ ಮತ್ತು ನಮ್ಮ ಪಾರ್ಟ್ನರ್ಶಿಪ್ ಡಿಪಾರ್ಟ್ಮೆಂಟ್ ನಿಮಗೆ ಬೇರೆ ಅದನ್ನು ಕಳಿಸ್ತಾ ಇದೆ. ಅದೆಲ್ಲ ನಂಬಿಕೆ ಆಗಿದೆ, ನಾವು ನಿಮಗೆ ಕಲಿಸಲು ಬಯಸುತ್ತೇವೆ. ಹೇಗೆ ಈ ದೊಡ್ಡ ವಿಷಯಗಳಲ್ಲಿ ನೀವು ಹೋಗಬಹುದೆಂದು. ಮತ್ತು ಒಂದು ಪಾಸ್ಟರ್ ಸರ ನನ್ನ ಕೆಲಸವಾಗಿದೆ, ನಾನು ನಿಮಗೆ ಕಲಿಸಬೇಕೆಂಬುದು. ಯಾವಾಗಲೂ ಕನಿಷ್ಠವಾದ ಜೀವಿತವನ್ನು ಜೀವಿಸುತ್ತಿದ್ದರೆ ಹೇಗೆ ಆಗುವುದು? ಅದಕ್ಕಾಗಿ ನೀವು ಚರ್ಚ್ನಲ್ಲಿ ಬಂದಿಲ್ಲ. ನಾವು ಏನು ನಿಮಗೆ ಮಾಡಲು ಹೇಳಿದರೆ ಅದನ್ನು ಹೃದಯದಿಂದ ಮಾಡಿರಿ. ಇದರದ್ದು ಒಂದೇ ಏಮ್ ಆಗಿದೆ. ಯಾವ ಮಾತುಗಳನ್ನು ಕಣ್ಣುಗಳು ನೋಡಲಿಲ್ಲವೋ, ಕಿವಿಗಳು ಕೇಳಲಿಲ್ಲವೋ, ಮತ್ತು ನಿಮ್ಮ ಮನಸ್ಸಿನಲ್ಲಿ ಇನ್ನೂವರೆಗೂ ಬಂದಲಿಲ್ಲವೋ ನೀವು ಅವುಗಳನ್ನು ನೋಡಬಹುದು. ಸರಿ ಇದೆ. ಪಾರ್ಟ್ನರ್ಶಿಪ್ ಮತ್ತು ದಶಮಾಂಶಗಳಲ್ಲಿ ನೀವು ಲಕ್ಷ್ಯವಿಡ್ರಿ. ಇವೇ ಇದೆ, ಇದರಿಂದ ನೀವು ದೊಡ್ಡ ವಿಷಯಗಳಲ್ಲಿ ಎಂಟ್ರಿ ಮಾಡುವಿರಿ. ಯಾರು ಹಣವನ್ನು ಕೊಡುವುದಿಲ್ಲವೋ ಅವರು ಪರಮೇಶ್ವರನಿಗೆ ಪ್ರೀತಿ ಮಾಡಲು ಸಾಧ್ಯವಿಲ್ಲ. ಒಂದು ಪೈಸೆ ಕೂಡ ಪ್ರೀತಿ ಇಲ್ಲ, ಅವನ ಹತ್ರ ಪ್ರೀತಿ ಇಲ್ಲ ಅಂದರೆ
ಬೈಬಲ್ ಹೇಳುತ್ತದೆ, ಎಲ್ಲಿ ನಿನ್ನ ಹಣವಿದೆಯೋ ಅಲ್ಲಿ ನಿನ್ನ ಮನಸ್ಸಿದೆ ಎಂದು. ಮತ್ತು ಪರಮೇಶ್ವರನಲ್ಲಿ ನಿನ್ನ ಧನವಿಲ್ಲದಿದ್ದರೆ ನಿಮ್ಮ ಮನಸ್ಸು ಅಲ್ಲಿ ಇಲ್ಲವೇ ಇಲ್ಲ ಎಂದು. ನಾನು ನನ್ನ ವಿಷಯವನ್ನು ಹೇಳುತ್ತಿರಲಿಲ್ಲ, ಬೈಬಲ್ ಅಲ್ಲಿ ಬರೆದಿದೆ. ಪ್ರೆಸ್ ದ ಲಾರ್ಡ್, ಹಾಲೆಲೂಯಾ. ನಿಮ್ಮ ಹತ್ರ ನಮ್ಮ ಆ್ಯಪ್ ಇಲ್ಲದಿದ್ದರೆ ಡೌನ್ಲೋಡ್ ಮಾಡಿಕೊಳ್ಳಿರಿ, ಕ್ರೈಸ್ಟ್ ಎಂಬಸಿ ಇಂಡಿಯಾ ಆ್ಯಪ್. ನೀವು ಇನ್ನೂ ವಾಟ್ಸಾಪ್ನಲ್ಲಿ ಇದ್ದೀರಿ ಮತ್ತು ಕಿಂಗ್ ಚಾಟ್ ಇಲ್ಲದಿದ್ದರೆ ಕಿಂಗ್ ಚಾಟ್ ಡೌನ್ಲೋಡ್ ಮಾಡಿಕೊಳ್ಳಿರಿ. ನಮ್ಮದು 24 ಆನ್ಲೈನ್ ಚರ್ಚ್ಗಳಿವೆ ಮತ್ತು ಮಕ್ಕಳದು ಕೂಡ ಚರ್ಚ್ಗಳಿವೆ, ದೊಡ್ಡವರಿಗೆ ಕೂಡ ಇದೆ. ನೀವು ಜಾಯಿನ್ ಆಗಿರಿ, ಅದರಲ್ಲಿ ಸೆಂಟರ್ ಮಾಡಿರಿ ಮತ್ತು ಹೇಳಬೇಡಿರಿ ನನ್ನ ಹತ್ರ ಟೈಮ್ ಇಲ್ಲ. ದೊಡ್ಡ ವಿಷಯಗಳು ಯಾವಾಗಲೂ ಕಾಣಿಸಿ ಬರುವುದಿಲ್ಲ. ಪ್ರೇಸ್ ದ ಲಾರ್ಡ್. ಅದಾದ ಮೇಲೆ ನಾವು 1 ಅರಬ್ ಆತ್ಮಗಳಿಗೋಸ್ಕರ ಪ್ರಾರ್ಥನೆ ಮಾಡುತ್ತಿದ್ದೇವೆ. ಟೈಮ್ ಅನ್ನು ಕೊಡದೇ ಇದ್ದರೆ ಫ್ರೀ ಆಗಿ ಹೇಳಿರಿ, ಫ್ರೀ ಇದಾಗಿರೋದು ಅದನ್ನು ಕೊಟ್ಟು ಬಿಡ್ರಿ. ಸರಿ ಇದೆ. ನೀವು ಸ್ವರ್ಗಕ್ಕೆ ಹೋಗಲು ದಾರಿ ನೋಡಬೇಡಿರಿ. ಮತ್ತು ಪ್ರಭು ಹೇಳುವರು, ನಿಮ್ಗೆ 24 ಗಂಟೆ ನಾನು ಕೊಟ್ಟಿದ್ದೆ, ನೀನು ನನಗೆ 2 ಗಂಟೆ ಕೊಡಲಿಲ್ಲ ಎಂದು. ಹೇಗೆ ನೀನು ಪ್ರೀತಿಯನ್ನು ಮಾಡುವೆ? ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ. ಸೊ ಅಲ್ಲಿ ಕೂಡ ಇನ್ನೂ ವಿಶೇಷವಾದ ನಿಮಗೆ ಅವಕಾಶಗಳಿವೆ ನಿಮ್ಮ ಬೀಜವನ್ನು ಬಿತ್ತಲು. ಹೀಲಿಂಗ್ ಸ್ಕೂಲ್ಗೋಸ್ಕರ ನಾವು ಬೀಜವನ್ನು ಬಿತ್ತುತ್ತಿದ್ದೇವೆ, ಕ್ಯಾಂಪ್ ಗ್ರೌಂಡ್ಗೋಸ್ಕರ ನಾವು ಬೀಜವನ್ನು. ಮತ್ತು ನೀವು ಫೌಂಡೇಶನ್ ಸ್ಕೂಲ್ ನಿಮ್ಮದು ಆಗದಿದ್ದರೆ ನೀವು ಹೋಗಿ ಜಾಯಿನ್ ಆಗಿರಿ. ಬಹಳಷ್ಟು ವಿಷಯಗಳಿವೆ. ನಾವು ಇಲ್ಲಿ ಸಂದೇಶವನ್ನು ಹೇಳುತ್ತೇವೆ. ಅದರ ಎಲ್ಲ ಜ್ಞಾನವು ಫೌಂಡೇಶನ್ ಸ್ಕೂಲ್ನಿಂದ ಸಿಗುತ್ತದೆ. ತೆಗ್ಗಿನಲ್ಲಿರುವ ಮನುಷ್ಯನು ಬಿದ್ದರೆ ಅವನನ್ನು ಚಿಕ್ಕ ವಿಷಯ ಅನಿಸುತ್ತದೆ. ಅಲ್ಲಿ ನಾವು ನಿಮಗೆ ಒಂದು ಆಳವಾಗಿ ಅದರ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡುದು. ಈ ಮೆಸೇಜು ಅದೇ ವಿಷಯಗಳ ಆಧಾರದ ಮೇಲೆ ಆಗಿದೆ. ಚಿಕ್ಕ ಚಿಕ್ಕ ವಿಷಯವನ್ನು ಮತ್ತು ದೊಡ್ಡ ವಿಷಯಗಳನ್ನು ನಾವು ತೆಗೆದುಕೊಂಡು ಬರುತ್ತೇವೆ. ಆ ಚಿಕ್ಕ ವಿಷಯಗಳು ನಿಮಗೆ ಗೊತ್ತಿಲ್ಲದಿದ್ದರೆ ಈ ದೊಡ್ಡ ಸಂದೇಶವನ್ನು ನಿಮಗೆ ತಿಳಿಯುವುದು ಕಠಿಣವಾಗುವುದು. ನಿಮ್ಮ ಫೌಂಡೇಶನ್ 6 ರಿಂದ 7 ಕ್ಲಾಸ್ಗಳಿವೆ. ಅದರಲ್ಲಿ ನೀವು ಇನ್ನೂ ಮುಂದೆ ಹೋಗುವಿರಿ. ನೀವು ಸಣ್ಣ ಪಾಠ ಆಗುತ್ತಿದ್ದರೆ ಒಂದು ಸಣ್ಣ ಪಾಠ ಆಗಿರಿ. ಪ್ರೇಸ್ ದ ಲಾರ್ಡ್. ಇದೇ ತಿಂಗಳು 27 ತಾರೀಕಿಗೆ ಫೌಂಡೇಶನ್ ಸ್ಕೂಲ್ ಸೆರೆಮನಿ ಇದೆ. ಯಾರು ಫೌಂಡೇಶನ್ ಸ್ಕೂಲಲ್ಲಿ ಎನ್ರೋಲ್ ಮಾಡಿದ್ದಾರೋ 10 ತಾರೀಕಿಗೆ ಇದೆ ಮಹಿಳೆಯ ಸಭೆ, 17ಕ್ಕಿದೆ ಟೀನ್ ಕಾನ್ಫರೆನ್ಸ್, 28, 29, 30ಗೆ ಇದೆ ಹೀಲಿಂಗ್ ಸರ್ವಿಸ್ ನಮ್ಮ ಪರಮೇಶ್ವರನ ಜನ ಜೊತೆ. ಪ್ರೇಸ್ ದ ಲಾರ್ಡ್. ಎದ್ದು ನಿಂತುಕೊಳ್ಳೋಣ, ಪರಮೇಶ್ವರ್ಗೆ ಧನ್ಯವಾದವನ್ನು ಹೇಳೋಣ. ಆತನ ದಯಕ್ಕೋಸ್ಕರ, ಆತನ ಕರುಣೆಗೋಸ್ಕರ ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿ ಧನ್ಯವಾದವನ್ನು ಹೇಳಿರಿ. ಧನ್ಯವಾದ ಹೇಳಿರಿ. ಪ್ರಹಾಸ್ತಕ್ಕೆ ಮೋಷ್ಟಕಾಕತಿ ಲಾಭರಕ ಬೋಂತ್ರಲ. ಧನ್ಯವಾದ ಹೇಳುತ್ತೇವೆ ಪ್ರಭು, ನಿಮ್ಮ ದಯಕ್ಕೋಸ್ಕರ, ಕರುಣೆಗೋಸ್ಕರ, ನಿಮ್ಮ ಪ್ರೀತಿಗೋಸ್ಕರ ಧನ್ಯವಾದ. ಆ ಪ್ರೀತಿ, ನೀವು ನಮ್ಮನ್ನು ಅಷ್ಟು ಪ್ರೀತಿ ಮಾಡಿದ್ದೀರಿ. ಧನ್ಯವಾದ ಹೇಳುತ್ತೇವೆ. ಈ ಪ್ರಾರ್ಥನೆಯನ್ನು ಪ್ರಭು ಯೇಸುವಿನ ನಾಮದಲ್ಲಿ ಬಿಡುತ್ತೇವೆ. ಆಮೇನ್. ಪರಮ ಪ್ರೀತನ ಪ್ರೀತಿ, ಯೇಸು ಸ್ವಾಮಿಯ ಅನುಗ್ರಹ, ಪವಿತ್ರಾತ್ಮನ ಸೌಭಾಗ್ಯತೆ ಮತ್ತು ಅನ್ಯೋನ್ಯತೆ ನಮ್ಮ ಜೊತೆ ಯಾವಾಗಲೂ ಇರುವುದು ಯೇಸುವಿನ ನಾಮದಲ್ಲಿ. ಆಮೇನ್. ನಿಶ್ಚಯವಾಗಿಯೂ ನನ್ನ ಜೀವಮಾನವೆಲ್ಲ ಶುಭ ಕೃಪೆಯು ನನ್ನ ಹಿಂಬಾಲಿಸುವುದು. ನಾನು ಯಾವಾಗಲೂ ಯೆಹೋವನ ಮಂದಿರದಲ್ಲಿ ವಾಸಿಸ ಯೇಸುವಿನ ನಾಮದಲ್ಲಿ. ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ನೀವು ಸಂತೋಷವಾಗಿರ್ರಿ. ಪ್ರೀತಿ ಕೆಲಸ ಮಾಡುತ್ತದೆ. Subscribe to our channel, hit the bell icon, like, comment and share. Thank you and God bless you.